ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ದಿನಚರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಹೊಸ ಜಾಗ, ಹೊಸ ವ್ಯಕ್ತಿ, ಹೊಸ ವಿಷಯ ಕುರಿತಾದಂಥ ನಿರಂತರ ವಿಡಿಯೋಗಳಿಗಾಗಿ ದಿನಚರಿ ಯೂಟ್ಯೂಬ್ ಚಾನಲನ್ನು ತಪ್ಪದೇ ನೋಡಿ. ಇರುವ ಎಲ್ಲ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕೆಳಗೆ ಕಾಣುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ವೀಕ್ಷಕರೇ ನಮಸ್ಕಾರ. 28 ಮೇ ಈ ದಿನ ದೇಶ ಕಂಡ ಮಹಾನ್ ವೀರರ ಪೈಕಿ ಒಬ್ಬ ವೀರ ಹಾಗೂ ದೇಶಭಕ್ತ ಹುಟ್ಟಿದಂಥ ದಿನ. ಅವರೇ ನಿಮ್ಮೆಲ್ಲರ ವಿನಾಯಕ್ ದಾಮೋದರ್ ಸಾವರ್ಕರ್. ಸ್ವಾತಂತ್ರ್ಯ ಸಂಗ್ರಾಮಕ್ಕಾಗಿ ಹಾಗೂ ಅಖಂಡ ಭಾರತದ ಕಲ್ಪನೆಗಾಗಿ ಎಷ್ಟೋ ಮಹಾನ್ ವೀರರ ಪೈಕಿ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು ಅಗ್ರಗಣ್ಯ ಸ್ಥಾನದಲ್ಲಿ ನಿಂತಿರ್ತಕ್ಕಂಥ ವ್ಯಕ್ತಿ. ಅಭಿನವ ಭಾರತ್ ಸೊಸೈಟಿಯ ಮೂಲಕ ಅನೇಕ ಕ್ರಾಂತಿಕಾರಿ ಬೆಳವಣಿಗೆಯನ್ನು ಹುಟ್ಟಿಸಿದಂತಹ ವಿನಾಯಕ್ ದಾಮೋದರ್ ಸಾವರ್ಕರ್ ಎಷ್ಟೋ ಇಟಾಲಿಯನ್ ಹಾಗೂ ರಷ್ಯನ್ ರೆವಲ್ಯೂಷನರಿ ಕೃತಿಗಳನ್ನು ಭಾರತಕ್ಕೆ ಅನುವಾದ ಮಾಡಿ ತರ್ತಾರೆ. ಇಂತಹ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರ ಕುರಿತಾದಂಥ ಒಂದು ಚರ್ಚೆ ಈ ದಿನ ದಿನಚರಿ ಯೂಟ್ಯೂಬ್ ಚಾನಲಲ್ಲಿ ನಾವು ಮಾಡ್ತಾ ಇದ್ದೀವಿ. ನಾನು ಅನಂತ್ ಬೇವಿನಾಳ್, ನನ್ನ ಜೊತೆಗಿದ್ದಾರೆ ಕೌಸ್ತುಭ್ ಕುಲಕರ್ಣಿ. ಕಾರ್ಯಕ್ರಮಕ್ಕೆ ಕೌಸ್ತುಭ್ ಕುಲಕರ್ಣಿ ಸ್ವಾಗತ ಮಾಡೋಣ. ನಮಸ್ಕಾರ. ನಮಸ್ಕಾರ. ಈ ದಿನ ಮೇ 28 ವಿನಾಯಕ್ ದಾಮೋದರ್ ಸಾವರ್ಕರ್ ಒಬ್ಬ ಕ್ರಾಂತಿಕಾರಿ, ಭಾರತದ ಕ್ರಾಂತಿಕಾರಿ, ವೀರ್ ಸಾವರ್ಕರ್ ಅಂತಲೇ ಅವರನ್ನು ಕರಿತೀವಿ. ಸಾವರ್ಕರ್ ಕುರಿತಾದಂಥ ಕಲ್ಪನೆ ಆಗಿರ್ಬೋದು ಅಥವಾ ಅವರ ಐಡಿಯಾಲಜಿ ನಿಮ್ಮ ಲೈಫ್ ಸ್ಟೈಲಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡಂಥ ಒಂದು ಯಾವುದಾದ್ರೂ ಉದಾಹರಣೆ, ನಿಮ್ಮ ಸಾವರ್ಕರ್ ಬಗೆಗಿನ ನಿಮ್ಮ ಕಲ್ಪನೆ ಹೇಗಿದೆ ಕೌಸ್ತುಭ್? ಸ್ನೇಹಿತರೆ ನಮಸ್ಕಾರ. ಈಗಿನ ದಿನಮಾನಗಳಲ್ಲಿ ಸಾವರ್ಕರ್ ಜಿ ಯಾರಂತಾನೆ ಈಗಿನ ಯುವಕರಿಗೆ ಗೊತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಈ ಒಂಥರ ಇದು ಕಾರ್ಯಕ್ರಮ ಆರ್ಗನೈಸ್ ಮಾಡಿರೋದು ಒಂದು ದೊಡ್ಡ ವಿಷಯ. ಮತ್ತು ಸಾವರ್ಕರ್ದ ಜೀವನ ಹೆಂಗಿತ್ತಂದರೆ ರಾಷ್ಟ್ರಕ್ಕಾಗಿಯೇ ಸಮರ್ಪಿತವಾಗಿತ್ತು. ಅವರ ಒಂದು ಏನು ಸ್ವಾತಂತ್ರ್ಯ ಹೋರಾಟದ ಕಿಚ್ಚು ದೇಶದ ಸ್ವತಂತ್ರ ಸಂಗ್ರಾಮದ ದಿಕ್ಕನ್ನೇ ಬದಲಾಯಿಸಿಬಿಡ್ತಾನಂತವ್ರೆ. ಅವರ ಬಾಲ್ಯ ಅಷ್ಟು ಬಹಳ ಕಷ್ಟಗಳಿಂದ ಕೂಡಿತ್ತು. ಅವರ ಬಾಲ್ಯ ಏನು ಸುಲಭವೇನಿರಲಿಲ್ಲ. ಅವಾಗಿಂದ ಸ್ಟಾರ್ಟ್ ಆಗಿದ್ದ ಪ್ರಾಬ್ಲಮ್ಸ್ ಅವು. ನೀವು ಹೇಳಿದಾಗೆ ಒಂದು ಅವರ ಬಾಲ್ಯ ಭಾಳ ಒಂದು ಕಠಿಣಕರವಾಗಿತ್ತು. ನನಗೆ ಒಂದು ಯಾವುದೋ ಪುಸ್ತಕದಲ್ಲಿ ಓದಿದ್ದು ಏನು ಅಂದರೆ, ಸಾವರ್ಕರ್ಗೆ ಯಾರು ದೇಶದ ಬಗ್ಗೆ ಚಿಂತನೆ ಮಾಡು ಅಂತ ಹೇಳಲಿಲ್ಲ. ಹಾಗೆ ಸಾವರ್ಕರ್ ಅವ್ರಿಗೆ ಯಾವತ್ತೂ ನೀವು ಕ್ರಾಂತಿಕಾರಿ ಬೆಳವಣಿಗೆಯಲ್ಲಿ ನಿಮ್ಮ ಒಂದು ಜೀವನ ಮುಡುಪಾಗಿಡಿ ಅಂತ ಹೇಳಿಲ್ಲ. ತಾಯ್ನಾಡಿಗಾಗಿ ನಿಮ್ಮ ಜೀವನವನ್ನು ಸಮರ್ಪಣೆ ಮಾಡಿ ಅಂತ ಯಾವತ್ತೂ ಯಾರೂ ಹೇಳಿಲ್ಲ. ಅಂಥದ್ದು ಅವರ ಬಾಲ್ಯಾವಸ್ಥೆಯಲ್ಲಿ ಅನೇಕ ಕಷ್ಟಗಳನ್ನು ಅನುಭವಿಸಿರು. ಪ್ಲೇಗ್ನಿಂದಾಗಿ ತಮ್ಮ ತಂದೆಯನ್ನು ಕಳೆದುಕೊಂಡರು. ಹಾಗೆ ತಮ್ಮ ಅಣ್ಣನ ಪ್ರೇರಣೆಯಿಂದ ಸ್ವತಂತ್ರ ಸಂಗ್ರಾಮಕ್ಕೆ ಒಂದು ಹೆಜ್ಜೆಯನ್ನು ಇಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈ ರೀತಿ ಅವರ ಬಾಲ್ಯ ಬಂತು. ಬಾಲ್ಯದಲ್ಲಿದ್ದಾಗೆ ಅವರು ಮಿತ್ರ ಮಂಡಳಿ ಅನ್ನೋ ಒಂದು ಸಂಘವನ್ನು ಕಟ್ಟಿಕೊಂಡು ತಮ್ಮ ಮಿತ್ರರೆಲ್ಲರೂ ಸೇರಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಕಥೆಗಳನ್ನು ನಾಟಕ ರೂಪದಲ್ಲಿ ಅಭಿನಯಿಸಲಿಕ್ಕೆ ಸ್ಟಾರ್ಟ್ ಮಾಡಿದರು. ಈ ರೀತಿ ಅವರಿಗೆ ದೇಶದ ಬಗೆಗಿನ ಸ್ವಾತಂತ್ರ್ಯತೆ ಹಾಗೂ ಕ್ರಾಂತಿಕಾರಿ ಕಿಚ್ಚು ತಮ್ಮ ಮನಸ್ಸಿನಲ್ಲಿ ಮೂಡಿತು. ಹೀಗೆ ಅವರು ಆ ಬಾಲ್ಯಾವಸ್ಥೆಯನ್ನು ಮುಗಿಸಿಕೊಂಡು ಪ್ರತಿಭಾವಂತರಾಗಿದ್ದ ಸಾವರ್ಕರ್ ಜಿ ಅವರು ಅಣ್ಣನ ಪ್ರೇರಣೆಯಂತೆ ಪೂನಾದ ಉನ್ನತ ಶಿಕ್ಷಣಕ್ಕಾಗಿ ಪುಣೆಯ ಫರ್ಗಿಸನ್ ಕಾಲೇಜಿಗೆ ಹೋಗ್ತಾರೆ. ಅಲ್ಲಿ ತಮ್ಮ ಎಲ್ಲ ಸಂಗಡಿಗರು ಸೇರಿ, ತನ್ನ ಮಿತ್ರರು ಸೇರಿ ಅಭಿನವ ಭಾರತ್ ಸೊಸೈಟಿ ಅನ್ನೋ ಒಂದು ಸಂಘಟನೆಯನ್ನು ಕಟ್ತಾರೆ. ಸ್ನೇಹಿತರೆ, ಭಾರತದ ಕ್ರಾಂತಿಕಾರಿ ಬೆಳವಣಿಗೆ ಆಗಿನಲ್ಲಿ ವೀರ ಸಾವರ್ಕರ್ ಅವರು ತಂದದ್ದು ಈ ಒಂದು ಅಭಿನವ ಭಾರತ್ ಸೊಸೈಟಿಯ ಸಂಘಟನೆ ಮೂಲಕ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆಗಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿ ವೀರ್ ಸಾವರ್ಕರ್ ಅವರು ತಿಲಕರ ಮತ್ತು ಪರಾಂಜಿಪೆ ಅವರ ಒಂದು ಪ್ರಭಾವದಿಂದ ಅನೇಕ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಗುಪ್ತವಾಗಿ ಮಾಡ್ತಾರೆ ತಮ್ಮ ಸಂಘಟನೆಯ ಮೂಲಕ. ಅಭಿನವ ಭಾರತ್ ಸೊಸೈಟಿಯ ತರುಣರೆಲ್ಲ ಸೇರಿಕೊಂಡು 1905 ಅಕ್ಟೋಬರ್ 8 ದಸರಾ ದಿನದಂದು ಅನೇಕ ಭಾರತೀಯ ತರುಣರು ವೀರ ಸಾವರ್ಕರ್ ಅವರ ನೇತೃತ್ವದಲ್ಲಿ ತಿಲಕರ ಮಾರ್ಗದರ್ಶನದಲ್ಲಿ ಸ್ವದೇಶಿ ಚಳುವಳಿಯನ್ನು ಮಾಡ್ತಾರೆ. ಪುಣೆಯಲ್ಲಿ ಇರ್ತಕ್ಕಂಥ ಎಲ್ಲ ವಿದೇಶಿ ವಸ್ತುಗಳನ್ನು ಹಾಗೂ ವಸ್ತ್ರಗಳನ್ನು ತೆಗೆದುಕೊಂಡು ಶನಿವಾರ ವಾಡದಲ್ಲಿ ಒಂದು ದೊಡ್ಡ ಗುಡ್ಡೆ ಮಾಡಿ ಅದಕ್ಕೆ ಬೆಂಕಿಯನ್ನು ಹಚ್ಚಿ ಬ್ರಿಟಿಷರ ವಿರುದ್ಧ ಪ್ರೊಟೆಸ್ಟನ್ನು ಮಾಡ್ತಾರೆ. ತಿಲಕರು ಹಾಗೂ ಪರಾಂಜಿಪೆ ಅವರ ಸಾಕ್ಷಿಯಾಗಿ ವೀರ್ ಸಾವರ್ಕರ್ ಅವರು ಕೂಡ ಭಾಷಣವನ್ನು ಮಾಡ್ತಾರೆ. ಆ ಭಾಷಣ ಕೇಳಿ ತಿಲಕರಿಗೆ ಕಣ್ಣಲ್ಲಿ ನೀರು ಬರ್ತದೆ. ಒಂದು ಅಭಿನವ ಕ್ರಾಂತಿಕಾರಿ ಹುಟ್ಟುಕೊಳ್ತಾನೆ ನಮ್ಮ ದೇಶದಲ್ಲಿ ಅನ್ನೋ ಒಂದು ಮನೋಭಾವನೆ ತಿಲಕರಿಗೆ ಬರ್ತದೆ. ಈ ರೀತಿ ಸಾವರ್ಕರ್ ಅವರು ಅಭಿನವ ಭಾರತ್ ಮೂಲಕ ಅನೇಕ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಭಾರತದಲ್ಲಿ ಮಾಡ್ತಾ ಇರ್ತಾರೆ. ಅವ್ರಿಗೆ ಒಂದು ಅನ್ನಿಸ್ತದೆ, ಅದು ಏನು ಅಂತಂದರೆ, ಇಲ್ಲಿ ನನ್ನ ಸಂಘದ ಹುಡುಗರೆಲ್ಲ ಈ ಒಂದು ಕ್ರಾಂತಿಕಾರಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಬ್ರಿಟಿಷ್ ವಿರುದ್ಧ ಅನೇಕ ವಿಚಾರಗಳನ್ನು ಇಲ್ಲೆಲ್ಲ ಮಾಡ್ತಾ ಇದ್ದಾರೆ, ಅವರು ಸುಭದ್ರವಾಗಿ ನಡೆಸ್ಕೊಂಡು ಹೋಗ್ಬೋದು ಇಲ್ಲಿ ಕೆಲಸ ಅಂತ ಹೇಳಿ ಅವರಿಗೆ ಒಂದು ಥಾಟ್ ಬರ್ತದೆ. ಆ ಥಾಟೇ ನಾನು ಲಂಡನ್ನಿಗೆ ಬ್ಯಾರಿಸ್ಟ್ರೇಟ್ ಎಜುಕೇಷನ್ಗೆ ಹೋಗಬೇಕು ಅಂತ ಹೇಳಿ ಒಂದು ಕಲ್ಪನೆ ವೀರ್ ಸಾವರ್ಕರ್ ಅವರಿಗೆ ಬಂದಾಗ ಅವರಿಗೆ ಒಂದು ಆರ್ಟಿಕಲ್ ಸಿಗ್ತದೆ. ಅದೇನು ಅಂದರೆ, ದ ಇಂಡಿಯನ್ ಹೌಸ್ ಅಂತ ನಡೆಸ್ತಾ ಇರ್ತಾರೆ ಶ್ಯಾಮ್ಜಿ ಕೃಷ್ಣ ವರ್ಮ ಲಂಡನ್ನಲ್ಲಿ.
ಅವರು ಇಲ್ಲಿ ಇರ್ತಕ್ಕಂಥ ಭಾರತದಲ್ಲಿ ಇರ್ತಕ್ಕಂಥ ಎಷ್ಟೋ ಪ್ರತಿಭಾವಂತ ಹುಡುಗರನ್ನ ಅಲ್ಲಿ ಇಟ್ಟುಕೊಂಡು ಓದಿಸ್ತಿರ್ತಕ್ಕಂಥ ಒಂದು ಸೇವೆಯನ್ನು ಮಾಡ್ತಾ ಇರ್ತಾರೆ. ಅಲ್ಲಿ ಇವರು ತಿಲಕರ ಶಿಫಾರಸನ್ನು ತಗೊಂಡು ಅಲ್ಲಿ ಅಪ್ಲೈ ಮಾಡ್ತಾರೆ. ಇವರಿಗೆ ಸಿಕ್ತದ್ದು ಕೂಡ ಪ್ರತಿಭಾವಂತರಾಗಿರ್ತಕ್ಕಂಥ ವೀರ ಸಾವರ್ಕರ್ಗೆ, ಅದರಲ್ಲೂ ತಿಲಕರ ಒಂದು ರೆಕಮೆಂಡೇಶನ್ ಲೆಟರ್ನ ತೊಗೊಂಡು ಹೋದರೆ ಯಾರು ಬೇಡ ಅಂತಾರೆ. ಹೀಗಾಗಿ ಅವರಿಗೆ ಅಲ್ಲಿ ಆ ಒಂದು ಬ್ಯಾರಿಸ್ಟೇಡ್ ಎಜುಕೇಷನ್ಗೆ ಹೋಗ್ಲಿಕ್ಕೆ ಅವಕಾಶ ಸಿಗ್ತದೆ. ಆಗ ಅವರ ಒಂದು ಫ್ಯಾಮಿಲಿಯನ್ನು ಬಿಟ್ಟು, ಅವರ ಹೆಂಡತಿ ಹಾಗೂ 4 ವರ್ಷದ ಮಗು ಪ್ರಭಾಕರ ಇರ್ತಾನೆ, ಅವರನ್ನು ಬಿಟ್ಟು ತಮ್ಮ ದೇಶದ ಸೇವೆಗಾಗಿ ಲಂಡನ್ಗೆ ಹೋಗ್ತಾರೆ. ಈ ಲಂಡನ್ಗೆ ಹೋಗಬೇಕಾದ್ರೆ ಹಡಗಿನಲ್ಲಿ ಹೋಗ್ತಾರೆ. ಅಲ್ಲಿ ಹಡಗಿನಲ್ಲಿ ಅನೇಕ ವಿಚಾರಗಳು ನಡೀತವೆ. ಅಲ್ಲಿಂದ ಲಂಡನ್ಗೆ ಹೋಗಿದ ಮೇಲೆ ಕೂಡ ಅನೇಕ ವಿಚಾರಗಳು ನಡೀತವೆ. ಇದರ ಬಗ್ಗೆ ನಿಮಗೆ ಯಾವ ಥರ ಐಡಿಯಾ ಇದೆ ಕೌಸ್ತುಭ್? ಅನಂತವ್ರೆ, ಅವರು ಲಂಡನ್ನಿಗೆ ಹೋದ್ಮೇಲೆ ದ ಇಂಡಿಯನ್ ಹೌಸಲ್ಲಿ ಇದ್ಕೊಂಡು ತಮ್ಮ ಕ್ರಾಂತಿಕಾರಿ ಚಟುವಟಿಕೆಗಳನ್ನ ಮುಂದುವರಿಸ್ತಾರೆ. ಅಲ್ಲಿ ದ ಇಂಡಿಯನ್ ಸೊಸೈಟಿ ಅಂತ ಹೇಳಿ ಒಂದು ಸೊಸೈಟಿನ ಫಾರ್ಮ್ ಮಾಡ್ತಾರೆ. ಆ ಸೊಸೈಟಿದ ಏನು ಕೆಲಸ ಅಂದರೆ, ಪ್ರತಿ ಸಂಡೇ ಎಲ್ಲ ಭಾರತೀಯರು ಅಲ್ಲಿ ಸೇರೋದು, ಭಾರತೀಯರು ಅಲ್ಲಿ ಸೇರಿಕೊಂಡು ನಮ್ಮ ಇಂಡಿಯನ್ ಹಬ್ಬಗಳನ್ನ ಆಚರಿಸಿ ಮತ್ತು ನಮ್ಮ ಭಾರತದೊಳಗೆ ಏನೇನು ಪೊಲಿಟಿಕಲ್ ಡಿಫ್ರೆನ್ಸಸ್ ನಡೀತಿರ್ತಾವಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋದು. ಮತ್ತು ಇಂಡಿಯನ್ ಇಂಡಿಪೆಂಡೆನ್ಸ್ಗೆ ಅಲ್ಲಿಂದ ಏನು ಕೊಡುಗೆ ಇವ್ರು ಕೊಡ್ಬೋದು ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಆಗ್ತಿತ್ತು ಅಲ್ಲಿ ದ ಇಂಡಿಯನ್ ಹೌಸಲ್ಲಿ. ನೆಕ್ಸ್ಟ್ ಹಿಂಗೆ ಹೋಗ್ತಾ ಮುಂದೇನಾಗುತ್ತೆ, 1857 ದ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್, ಅದ್ರದ್ದು 50ನೇ ವರ್ಷದ ಸಂಭ್ರಮಾಚರಣೆ ದ ತಿಲಕ್ ಹೌಸ್ದಾಗೆ, ಲಂಡನ್ನಲ್ಲಿರೋ ದ ತಿಲಕ್ ಹೌಸ್ದಾಗ ಆರ್ಗನೈಸ್ ಮಾಡಿರ್ತಾರೆ. ಅಲ್ಲಿ ಎಲ್ಲ ಭಾರತೀಯರು ಅದು ಬ್ಯಾಜ್ ಹಾಕೊಂಡು ಬಂದಿರ್ತಾರೆ, 1857 ದ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತ. ಆ ಬ್ಯಾಜ್ ನೋಡಿ ಅಲ್ಲಿರೋ ಪತ್ರಕರ್ತರು ಮತ್ತು ಬ್ರಿಟಿಷ್ ಗೌರ್ಮೆಂಟ್ ಯಾರು ನಮ್ಮ ಶ್ಯಾಮ್ಜಿ ಕೃಷ್ಣ ವರ್ಮ ಮೇಲೆ ಪ್ರೆಷರ್ ಹಾಕ್ತಾರೆ. ಇಲ್ಲಿ ಅವರಿಗೆ ಒಂಥರ ಪೂರಾ ಬಿಗುವಿನ ವಾತಾವರಣ ನಿರ್ಮಾಣ ಮಾಡಿಬಿಡ್ತಾರೆ. ಆದ್ದರಿಂದ ಅದನ್ನೆಲ್ಲ ಇದು ನೋಡಿದಂಥ ಕೃಷ್ಣವರ್ಮ ಅವರು ಪ್ಯಾರಿಸ್ಗೆ ಹೋಗ್ಬಿಡ್ತಾರೆ. ಪ್ಯಾರಿಸ್ಗೆ ಹೋದ್ಮೇಲೆ ಅದರದ್ದು ಇಂಡಿಯನ್ ಹೌಸ್ದು ಜವಾಬ್ದಾರಿಯಲ್ಲಿ ಸಾವರ್ಕರ್ಜಿಗೆ ಬಂದುಬಿಡುತ್ತೆ. ಸಾವರ್ಕರ್ಜಿಗೆ ಬಂದಮೇಲೆ ಅವ್ರದ್ದು ಸ್ವಾತಂತ್ರ್ಯ ಹೋರಾಟ ಇನ್ನೂ ತೀಕ್ಷ್ಣ ಆಗಿಬಿಡುತ್ತೆ. ಅವರು ಸ್ವಾತಂತ್ರ್ಯ ಹೋರಾಟ ಮದನ್ ಲಾಲ್ ದಿಂಗ್ರಾ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಅವನ ಮೇಲೆ ಇನ್ಫ್ಲೂಯೆನ್ಸ್ ಆಗುತ್ತೆ. ಅವನು ಮದನ್ ಲಾಲ್ ದಿಂಗ್ರಾ ಅನ್ನೋನು ಇಂಜಿನಿಯರಿಂಗ್ ಓದ್ತಿರ್ತಕ್ಕಂಥ ವ್ಯಕ್ತಿ. ಅವನು ಭಾರಿ ಇಂಟೆಲಿಜೆಂಟ್ ಇರ್ತಾನೆ. ಆಲ್ರೆಡಿ ಅವ್ರದ್ದು ವೆಲ್ ಸೆಟಲ್ಡ್ ಫ್ಯಾಮಿಲಿ ಇರುತ್ತೆ, ಭಾಳ ರಿಚ್ ಫ್ಯಾಮಿಲಿ. ಇಂಡಿಯಾದಲ್ಲಿ ವೈಸ್ರಾಜ್ ಜೊತೆ ಅವರಪ್ಪಂದು ರಿಲೇಷನ್ಸ್ ಎಲ್ಲ ಚಲೋ ಇರ್ತವೆ. ಅಂದರೂ ಅವರು ಆ ತೀಕ್ಷ್ಣವಾದ ಸ್ವಾತಂತ್ರ್ಯ ಸಂಗ್ರಾಮ ನೋಡಿ ಸಾವರ್ಕರ್ಜಿಯಿಂದ ಪ್ರೇರಣೆಗೊಂಡು ಅವರು ನನ್ನ ದೇಶದ ಸಂಬಂಧ ನಾ ಏನ್ರಿ ಮಾಡ್ಬೇಕಪ್ಪ, ನನ್ನ ದೇಶದ ಸಂಬಂಧ ನಾ ಏನ್ರಿ ಮಾಡ್ಬೇಕಂತ ಹೇಳಿ 1907 ಕರ್ಜನ್ ವ್ಯಾಲಿ ಅಂತ ಇರ್ತಾನೆ, ಕರ್ಜನ್ ವ್ಯಾಲಿಯನ್ನು ಶೂಟ್ ಮಾಡ್ತಾರೆ. ಶೂಟ್ ಮಾಡಿದ ತಕ್ಷಣ ಅವ್ರನ್ನ ಅಲ್ಲಿ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಆದ ತಕ್ಷಣ ಭಾರತದಲ್ಲಿರೋರೆಲ್ಲ ನೀನು ಶೂಟ್ ಮಾಡಬಾರ್ದಾಗಿತ್ತು, ನೀವು ಕರ್ಜನ್ ಶೂಟ್ ಮಾಡಿದ ತಪ್ಪು ಅಂಥೇಳಿ ಅವ್ರನ್ನ ವಿರೋಧ ಮಾಡ್ತಾರೆ. ಬಟ್ ಅವರು ಸಪೋರ್ಟಿಗೆ ನಿಂತಿದ್ದು ಸಾವರ್ಕರ್ಜಿ ಒಬ್ಬರೇ. ನೀನು ಮಾಡಿದ್ದು ಸರಿ, ನೀನು ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ, ನೀನು ಮಾಡಿದ್ದು ಸರಿ ಅಂಥೇಳಿ ಸಾವರ್ಕರ್ಜಿ ಅವರು ಸಪೋರ್ಟ್ ಮಾಡ್ತಾರೆ. ಮದನ್ ಲಾಲ್ ದಿಂಗ್ರಾ ಅವರ ಹತ್ಯೆ ನಂತರ ಸಾವರ್ಕರ್ಜಿ ಭಾಳ ನೊಂದುಬಿಟ್ಟಿರ್ತಾರೆ. ಯಾಕಂದರೆ ಅಂಥ ದೊಡ್ಡ ದೇಶಭಕ್ತದಿಂದ ಕಳ್ಕೊಂಡಿರ್ತಾರೆ ನಮ್ಮ ದೇಶ. ಈ ಘಟನೆ ಮಧ್ಯೆ ಏನಾಗುತ್ತೆ, ಅವ್ರ ಮಗ ಯಾರು ಪ್ರಭಾಕರ ತೀರ್ಕೊಂಡಿದ್ದ ಸುದ್ದಿ ಅವ್ರಿಗೆ ಬಂದುಬಿಡುತ್ತೆ. ಅವರು ಎಷ್ಟು ಅಂದರೆ ಜನರ ಮುಂದೆ ಹೇಳ್ಕೊಲಿಕ್ಕಾಗಿಲ್ಲ. ಯಾಕಂದರೆ ಭಾಳ ಗಟ್ಟಿ ಮನಸ್ಸು ಮಾಡ್ಕೊಂಡು ಅವ್ರು ಇರ್ತಾರೆ. ಮತ್ತು ಅವ್ರಿಗೆ ಯಾರಿಗೆ ನನ್ನ ದುಃಖ ಯಾರ ಕಡೆ ಹೇಳ್ಕೊಬೇಕಪ್ಪ ಅಂತ ಅನ್ಕೋತಿರ್ತಾರೆ. ಈ ಮಧ್ಯೆ ಅವರು ಮತ್ತೆ ಏನ್ರೇ ನಂಗೆ ದುಃಖ ಎಕ್ಸ್ಪ್ರೆಸ್ ಮಾಡ್ಬೇಕಲ್ಲ, ಸೊ ಅಲ್ಲೇ ಇರೋವಂಥ ಒಂದು ಸಮುದ್ರದ ದಡದಲ್ಲಿ ಹೋಗಿ ನಿಂತು ತಮ್ಮ ತಳಮಳನ ಸಮುದ್ರ ಜೊತೆ ಹೇಳ್ಕೋತಾರೆ. ಅದೇ ನೇ ಮಜಸೀನೆ ಪರತ ಮಾತ್ರ ಭೂಮಿಲ ಸಾಗರ ಪ್ರಾಣ ತಳಮಾಲ ಅಂತ ಹಾಡು ಅವಾಗೇ ಬರೆದಿದ್ದವರು. ನೇ ಮಜಸೀನೆ ಪರತ ಮಾತೃ ಭೂಮಿಲ ಸಾಗರ ಪ್ರಾಣ ತಳಮಳಲ ಸಾಗರ ನೇ ಮಜಸೀನೆ. ನೆಕ್ಸ್ಟ್ ಇದೇ ಕೇಸಲ್ಲಿ ಸಾವರ್ಕರ್ಜಿ ಅವ್ರಿಗೆ ರಿವಾಲ್ವರ್ ನೀವೇ ಸಪ್ಲೈ ಮಾಡಿದ್ದ ಅಂತೇಳಿ ಇದ್ರದ್ದು ಒಂದು ಕೇಸ್ ಆಗುತ್ತೆ. ನೆಕ್ಸ್ಟ್ ಸಾವರ್ಕರ್ಜಿ ಅವ್ರ ಮೇಲೆ ಇನ್ನೂ ಅಂದರೆ ಬೇಹುಗಾರಿಕೆ ಜಾಸ್ತಿ ಆಗುತ್ತೆ. ಅವರಿಗೆ ಉಸಿರಾಡೋಕ್ಕೆ ಆಗದೇ ಇರೋವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿಬಿಡ್ತಾರೆ. ಈ ಸಮಯದಲ್ಲಿ ಸಾವರ್ಕರ್ಜಿ 1857 ದ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅನ್ನೋ ಬುಕ್ನ ಬರೀತಿರ್ತಾರೆ. ಅವರು ಬರೀ ಮನೆಯಿಂದ ಹೊರಗೆ ಹೋದರೆ ಒಂದಿಷ್ಟು ಬೇಹುಗಾರಿಕೆ, ಎಲ್ಲಿ ಹೋದರೂ ಅವ್ರ ಹಿಂದೆ ಯಾರಾದರೂ ಹೋಗ್ತಿದ್ದಾರೆ ಅನ್ನೋ ಒಂಥರ ಯಾರೋ ನನ್ನ ನೋಡ್ತಿದ್ದಾರೆ ಅಂತ ಅಷ್ಟು ಬಿಗುವಿನ ವಾತಾವರಣ ನಿರ್ಮಾಣ ಮಾಡ್ತಾರೆ. ಹಾಗಾಗಿ ಸಾವರ್ಕರ್ಜಿಗೆ ಏನು ಅನ್ಸ್ಬಿಡ್ತಾರೆ, ನಂಗೆ ಇಲ್ಲಿದ್ದರೆ ಅಂತೂ ಆಗಂಗೇ ಇಲ್ಲ, ಇದನ್ನು ಪ್ಯಾರಿಸ್ನಲ್ಲಿ ಮೇಡಮ್ ಕಮ್ಮ ಮತ್ತು ಇವ್ರು ಇರ್ತಾರಲ್ಲ ಕೃಷ್ಣವರ್ಮ, ಅಲ್ಲಿ ಹೋಗಿ ನಾ ಇದನ್ನ ಕಂಟಿನ್ಯೂ ಮಾಡ್ಬೇಕಂತ ಅನ್ಕೋತಾರೆ. ನೆಕ್ಸ್ಟ್ ಹಂಗೆ ಅಂದ್ಕೊಂಡ್ಮೇಲೆ ಇವರು ಸಾವರ್ಕರ್ಜಿ ಪ್ಯಾರಿಸ್ಗೆ ಹೋಗ್ತಾರೆ.
ಪ್ಯಾರಿಸ್ಗೆ ಹೋದ ಕೂಡಲೇ ಇಲ್ಲಿ ಅವ್ರ ಹೆಸರಿಗೆ ಒಂದು ವಾರೆಂಟ್ ಬಂದುಬಿಡುತ್ತೆ. ಇಲ್ಲಿ ಲಂಡನ್ನಿಂದ ಬ್ರಿಟಿಷ್ ಗೌರ್ಮೆಂಟ್ ಅವ್ರ ಹೆಸರಿಗೆ ಒಂದು ವಾರೆಂಟ್ ತೆಗಿದ್ದಾರೆ. ವಾರೆಂಟ್ ತೆಗೆದ ಕೂಡಲೇ ಇವ್ರನ್ನ ಸಾವರ್ಕರ್ಜಿನ ಈಗ ಅರೆಸ್ಟ್ ಮಾಡಬೇಕು, ಅವ್ರನ್ನ ಜೈಲಿಗೆ ಹಾಕಬೇಕು. ಮತ್ತು ಅಲ್ಲಿ ಏನು ಪ್ಲ್ಯಾನ್ ಮಾಡ್ತಾರೆ, ಆಲ್ ಓವರ್ ವರ್ಲ್ಡ್ ಅವ್ರ ಬುಕ್ ಎಲ್ಲೂ ರಿಲೀಸ್ ಮಾಡಲಿಕ್ಕೆ ಚಾನ್ಸೇ ಕೊಡೋಂಗಿಲ್ಲ ಬ್ರಿಟಿಷರು. ಸೊ ಇವ್ರು ಏನು ಪ್ಲ್ಯಾನ್ ಮಾಡ್ತಾರೆ, ಇದು ಇನ್ನು ಪ್ಯಾರಿಸಲ್ಲಿ ರಿಲೀಸ್ ಆಗುತ್ತೆ ಅಂದ್ಕೊಂಡಿರ್ತಾರೆ ಎಲ್ಲರೂ. ಬಟ್ ಇವ್ರೇನು ಪ್ಲ್ಯಾನ್ ಮಾಡ್ತಾರೆ, ಇದು ಪ್ಯಾರಿಸಲ್ಲಿ ಬೇಡ, ಈ ಬುಕ್ಕನ್ನ ಹಾಲೆಂಡಲ್ಲಿ ಮುದ್ರಣ ಮಾಡಿ ಅಲ್ಲಿಂದ ಒಂದು ಪ್ರತಿ ಇಂಡಿಯಾಗೆ ಕಳಿಸ್ತಾರೆ. ದ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅನ್ನೋ ಬುಕ್ನ ಒಂದು ಪ್ರತಿ 1857 ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಇದನ್ನು ಇಂಡಿಯಾಗೆ ಕಳಿಸ್ತಾರೆ. ಆಮೇಲೆ ಇನ್ನು ಅವ್ರದ್ದು ಕೆಲಸ ಅಂತೂ ಮುಗಿಯುತ್ತೆ. ಅವ್ರದ್ದು ಕೆಲಸ ಮುಗಿದ ತಕ್ಷಣ ಅವರು ವಾಪಸ್ ಲಂಡನಿಗೆ ಬರ್ತಿರ್ತಾರೆ. ಲಂಡನಿಗೆ ಬಂದು ಕಾಲು ಇಡ್ತಿದ್ದಂಗೆ ಅವರು ಅರೆಸ್ಟ್ ಆಗಿಬಿಡ್ತಾರೆ. ಅರೆಸ್ಟ್ ಆದ ತಕ್ಷಣ ಅವ್ರನ್ನ ಅಲ್ಲಿಂದ ಕೋರ್ಟಿಗೆ ಹೋಗ್ತಾರೆ. ಅಲ್ಲಿಂದ ಆಲ್ರೆಡಿ ಎಲ್ಲ ಅವ್ರದ್ದು ಪ್ಲ್ಯಾನ್ ಆಗಿರುತ್ತೆ, ಇನ್ನು ಇಂಡಿಯಾಗೆ ಒಯ್ಬೇಕು. ನಮ್ಮ ಇಂಡಿಯನ್ ಗೌರ್ಮೆಂಟ್ ಇಲ್ಲಿಂದ ಆಲ್ರೆಡಿ ಅವ್ರಿಗೆ ಹೇಳಿ ಕಳಿಸಿರುತ್ತೆ, ಈಗ ಸಾಕು ನಮ್ಮ ಸಾವರ್ಕರ್ಜಿ ನಮಗೆ ವಾಪಸ್ ಬಿಡಿ ಅಂತ ಹೇಳಿರ್ತಾರೆ. ಆ ಪ್ಲ್ಯಾನ್ ಪ್ರಕಾರ ಅವ್ರಿಗೆ ಕೋರ್ಟಲ್ಲಿ ಇಂಡಿಯಾಗೆ ವಾಪಸ್ ಕಳಿಸ್ಕೊಡ್ಬೇಕು ಅಂಥೇಳಿ ಶಿಕ್ಷೆನೂ ಕೊಟ್ಬಿಡ್ತಾರೆ ಕೋರ್ಟ್ ಅವರು. ಇದೇ ಶಿಕ್ಷೆ ಆಗುತ್ತೆ. ಅವತ್ತು ನೆಕ್ಸ್ಟ್ ಡೇ ಬೆಳಿಗ್ಗೆ ಹಡಗಿನಿಂದ ಅವರು ಬ್ರಿಟನ್ನಿಂದ ಇಂಡಿಯಾಗೆ ಹೋಗ್ಬೇಕಂತ ಎಲ್ಲ ತಯಾರಿಯಾಗಿರ್ತದೆ. ಇದೇ ಸಂದರ್ಭದಲ್ಲಿ ಅವರಿಗೆ ಅಯ್ಯರ್ ಅನ್ನೋ ಒಬ್ಬ ವ್ಯಕ್ತಿ ಬಂದು ಅವ್ರನ್ನ ಭೇಟಿ ಆಗ್ತಾನೆ. ಎದಕ್ಕೆ ಸಾವರ್ಕರ್ಜಿ ನೀವು ಪ್ಯಾರಿಸಿಂದ ಬರಲೇಬಾರ್ದಾಗಿತ್ತು, ಲಂಡನ್ ಒಳಗೆ ಇರಬೇಕಾಗಿತ್ತು ಅಂಥೇಳಿ ಅಂತಾರೆ. ನೀವು ಎದಕ್ಕೆ ಪ್ಯಾರಿಸಿಂದ ಬರೋಕ್ಕೆ ಹೋದ್ರಿ, ನಿಮ್ಗೆ ಅಲ್ಲೇ ಆರಾಮಿತ್ತು, ನೀವು ಅದಕ್ಕೆ ಲಂಡನಿಗೆ ಬರೋಕ್ಕೆ ಹೋದ್ರಿ, ಇಲ್ಲಿ ಬಂದು ಸುಮ್ಮನೆ ಅರೆಸ್ಟ್ ಆದ್ರಿ ಅಂತಂತಾರೆ. ಇಲ್ಲಿ ಮತ್ತು ದೇಶಕ್ಕಾಗಿ ಮತ್ತೇನು ಅಲ್ಲಿ ಕೂತಾದ್ರು ನಾ ಏನು ಮಾಡಲಿ ಅಂತಂತಾರೆ ಸಾವರ್ಕರ್ಜಿ. ಅದಾಗಿ ನೆಕ್ಸ್ಟ್ ಮೂಮೆಂಟಲ್ಲೇ ಅವರು ಅಯ್ಯರ್ ಅವ್ರು ಏನಾಗ್ತಾರೆ, ನಿಮ್ಮನ್ನ ಫ್ರೆಂಚ್ ನೆಲದಲ್ಲಿ ನಾನು ಭೇಟಿ ಆಗ್ತೀನಿ ಅಂತ ಅಂದಿರ್ತಾರೆ. ಅಂದರೆ ಒಂದು ಕಣ್ಣಲ್ಲೇ ಒಂದು ಸನ್ನೆ ಕೊಟ್ಬಿಟ್ಟಿರ್ತಾರೆ, ಮಾತಿನೊಳಗೆ ಒಂದು ಸನ್ನೆ, ನೀವು ಫ್ರೆಂಚಿಗೆ ಬರ್ರಿ, ಅಲ್ಲಿಂದ ಅಂದರೆ ಹಡಗಿನಿಂದ ಜಿಗಿರಿ, ಫ್ರೆಂಚಲ್ಲಿ ನಾನು ನಿಮ್ಗೆ ಭೇಟಿ ಆಗ್ತೀನಿ ಅಂತ ಒಂದು ಮಾತಿನಲ್ಲೇ ಸನ್ನೆ ಕೊಟ್ಟಿರ್ತಾರೆ. ಇಷ್ಟೆಲ್ಲ ಆಗುತ್ತೆ. ನೆಕ್ಸ್ಟ್ ಡೇ ಅವರು ಹಡಗಿನಿಂದ ಇಂಡಿಯಾ ಕಡೆ ರವಾನೆ ಆಗ್ತಾರೆ. ನೆಕ್ಸ್ಟ್ ಮರುದಿನ ಬ್ರಿಟನ್ನಿಂದ ಹಡಗು ಇಂಡಿಯಾ ಕಡೆ ಹೊರಡುತ್ತೆ. ಆ್ಯಸ್ ಪರ್ ಪ್ಲ್ಯಾನ್ 6 ದಿನ ಇವರು ಬೆಳಿಗ್ಗೆ 8 ಗಂಟೆಗೆ ಏಳೋದು, ಟಾಯ್ಲೆಟಿಗೆ ಹೋಗೋದು ಬರೋದು ಎಲ್ಲ ಫುಲ್ ಇವರು ಪೊಲೀಸರು ಬಿಗಿ ಬಂದೋಬಸ್ತ್ನಲ್ಲಿ ಹೋಗ್ತಿರ್ತಾರೆ ಹಡಗಲ್ಲಿ. ಬಟ್ ಆಲ್ರೆಡಿ ಇವ್ರಿಗೆ ಎಲ್ಲ ಸ್ವಲ್ಪ ನಾಲೆಜ್ ಇರುತ್ತಲ್ಲ, ಎಲ್ಲ ನಾಲೆಜ್ ಇರುತ್ತೆ. ಅದ್ರ ಪ್ರಕಾರನೇ ಇವ್ರು ಪ್ಲ್ಯಾನ್ ಮಾಡ್ಕೊತ ಹೋಗ್ತಿರ್ತಾರೆ, ಎಲ್ಲ ರೀತಿಯ ತಯಾರಿ ಮಾಡ್ತಿರ್ತಾರೆ. ನೆಕ್ಸ್ಟ್ ಏನಾಗುತ್ತೆ, 6ನೇ ದಿನ ಇವರು ಕರೆಕ್ಟ್ 8 ಗಂಟೆಗೆ ಹೋಗೋ ಬದಲು 6 ಗಂಟೆಗೆ ಬಾತ್ರೂಮ್ಗೆ ಹೋಗ್ತಾರೆ. ಬಾತ್ರೂಮಲ್ಲಿ ಹೆಂಗೆ ಡೋರ್ ಕ್ಲೋಸ್ ಮಾಡೋಂಗಿಲ್ಲ, ಡೋರ್ ಓಪನ್ ಇಟ್ಕೊಂಡೆ ಬಾತ್ರೂಮ್ ಮುಗಿಸಿ ಮತ್ತೆ ವಾಪಸ್ ಹೋಗ್ಬೇಕು, ಆ ಟೈಪ್ ಇರುತ್ತೆ. ಬಟ್ ಅವತ್ತು ಏನು ಮಾಡ್ತಾರೆ, 6 ಗಂಟೆಗೆ ಹೋಗಿರ್ತಾರೆ, ಎಲ್ಲರೂ ಮಲ್ಕೊಂಡಿರ್ತಾರೆ. ಆ ಟೈಮ್ ಒಳಗೆ ಇವರು ಬಾತ್ರೂಮ್ಗೆ ಹೋಗ್ತಾರೆ, ಲ್ಯಾಚ್ ಹಾಕಿ ಅವರೆಲ್ಲ ಇರೋ ಒಳಗಾಗಿ ಆ ಬಾತ್ರೂಮಿನ ಕಿಟಕಿ ಹೊಡೆದು ಕಿಟಕಿಯಿಂದ ಎಸ್ಕೇಪ್ ಆಗ್ಬೇಕನ್ನೋ ಪ್ಲ್ಯಾನ್ ಮಾಡ್ತಿರ್ತಾರೆ. ಎಸ್ಕೇಪ್ ಅರ್ಧ ಆಗಿರ್ತಾರೆ. ಅಷ್ಟೊತ್ತಿಗೆ ಪೊಲೀಸರಿಗೆ ಗೊತ್ತಾಗಿ ಪೊಲೀಸರು ಬಂದು ಲ್ಯಾಚ್ ಹೊಡೆದು ಡೋರ್ ಲ್ಯಾಚ್ ಮುರಿತಿರ್ತಾರೆ. ಅಷ್ಟೊತ್ತಿಗೆ ಅರ್ಧ ಭಾಗ ಅವ್ರದ್ದು ಹೊರಗೆ ಹೋಗಿರುತ್ತೆ. ಇನ್ನು ಅರ್ಧ ಭಾಗ ಎಷ್ಟು ಟ್ರೈ ಮಾಡಿದ್ರು ಹೊರಗೆ ಹೋಗ್ತಿರಂಗಿಲ್ಲ, ಇಲ್ಲಿಂದ ಕೆಳಗಿನ ಭಾಗ. ಅವಾಗ ಹೆಂಗ್ರೆ ಮಾಡಿ ಏನರ ಮಾಡ್ಬೇಕಲ್ಲ, ಇಲ್ಲಿ ಇದ್ದು ಮತ್ತು ಇವ್ರ ಕೈಯಾಗ ಸಿಕ್ಕಿ ಏನು ಮಾಡ್ಬೇಕಂತೇಳಿ ಕಷ್ಟಪಟ್ಟು ಹೊರಗೆ ಜಿಗಿತಾರೆ. ಮೈ ಎಲ್ಲ ಅವ್ರದ್ದು ಫುಲ್ಲು ರಕ್ತ ಬಂದುಬಿಡ್ತು ಕೆಳಗಿನ ಸೈಡ್. ಅಲ್ಲಿಂದ ಹಡಗದಿಂದ ಉಪ್ಪು ನೀರಿಗೆ ಜಿಗಿದು ಬಿಡ್ತಾರೆ. ನಿಮಗೆ ಗೊತ್ತಲ್ಲ, ನೀವು ಗಾಯ ಎಲ್ಲ ಆದರೆ ಅದ್ರ ಮೇಲೆ ರಕ್ತದ ಮೇಲೆ ಉಪ್ಪು ನೀರು ಹಾಕಿದ್ರೆ ಎಷ್ಟು ಉರಿಯುತ್ತಂತ. ಅಂಥ ತ್ರಾಸದೊಳಗೆ ಸಮುದ್ರ ಈಜಿ ಎಲ್ಲಿ ನಮ್ಮ ಫ್ರೆಂಚಿಂದ ನೆಲ ಸೇರ್ತಾರೆ ಅವರು. ಫ್ರೆಂಚಿನ ನೆಲ ಸೇರ್ಕೊಳ್ಳೆ ಫ್ರೆಂಚ್ ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಫ್ರೆಂಚ್ ಪೊಲೀಸ್ನ ಅರೆಸ್ಟ್ ಮಾಡಿದ ತಕ್ಷಣ ಬ್ರಿಟಿಷ್ ಪೊಲೀಸ್ ಗೊತ್ತಾಗಿರ್ತಲ್ಲ, ಇವರು ಗುಂಡು ಹಾರಿಸ್ತಿರ್ತಾರೆ. ಬಟ್ ಆಗಲ್ಲ ಅಂದರೂ ಇವ್ರನ್ನ ಅಟ್ಟಿಸ್ಕೊಂಬಂದು ಇದ್ರಾಗೆ ಫ್ರೆಂಚ್ ನೆಲದ ಮೇಲೆ ಫ್ರೆಂಚ್ ಪೊಲೀಸರು ಸ್ವಲ್ಪ ಲಂಚ ಕೊಟ್ಟು ಮತ್ತೆ ವಾಪಸ್ ಕರ್ಕೊಂಡು ಹೋಗ್ಬಿಡ್ತಾರೆ. ನಾ ಅದೇ ಅಂದ್ಕೊಂಡೆ, ಎಂಥ ಪರಿಸ್ಥಿತಿ ಅಪ್ಪ ಇದು, ಇಷ್ಟೆಲ್ಲ ಮಾಡಿ ಮತ್ತೆ ವಾಪಸ್ ಹೋಗ್ಬೇಕಾಗಿ ಬಂತಲ್ಲ. ಇಷ್ಟೆಲ್ಲ ಆಗುತ್ತೆ. ಮತ್ತು ವಾಪಸ್ ಮುಂಬೈಗೆ ಬರ್ತಾರೆ, ಅಂದರೆ ಭಾರತಕ್ಕೆ ಬರ್ತಾರೆ. ಅಲ್ಲಿ ಮುಂಬೈ ಕೋರ್ಟಲ್ಲಿ ಇವರು ವಿಚಾರಣೆ ಆಗ್ತದೆ. ವಿಚಾರಣೆಯಾಗಿ 25 ವರ್ಷದ 2 ಕಾಲಾಪಾನಿ ಜೀವಾವಧಿ ಶಿಕ್ಷೆ ಆಗುತ್ತೆ ಅವ್ರಿಗೆ. ಅಂದರೆ 25 ವರ್ಷಗಳ ಕಾಲ ಕಾಲಾಪಾನಿ ಶಿಕ್ಷೆ ಆಯಿತು. 50 ವರ್ಷದ ಕಾಲಾಪಾನಿ ಶಿಕ್ಷೆ ಆಗುತ್ತೆ. ಅಂದರೆ 1910 ಇವರು ಜೈಲಿಗೆ ಹೋಗೋದು 1960ಕ್ಕೆ, ಅಂದರೆ ಎರಡು ಜನ್ಮಕ್ಕೆ ಆಗುವಷ್ಟು ಅಮರಣ ಅಂತ ಶಿಕ್ಷೆ ಕೊಟ್ಟಿರ್ತಾರೆ. ಇದನ್ನೇ ಉಲ್ಲೇಖ ಮಾಡ್ತಾರೆ ಒಬ್ಬರು. ಈ ಕ್ರಿಶ್ಚಿಯಾನಿಟಿಯಲ್ಲಿ ಯಾರೂ ಇದನ್ನ ಮರುಜನ್ಮ ನಂಬಂಗಿಲ್ಲ. ಬಟ್ ನೀವು ಹೆಂಗೆ ನೀವೇ ಪ್ರೂವ್ ಮಾಡಿಬಿಟ್ರಿ ಅಂತ ಸಾವರ್ಕರ್ಜಿ ಕ್ರಿಶ್ಚಿಯನ್ಗೆ ಅಂದರೆ ಕೋರ್ಟಲ್ಲಿ ಇದನ್ನ ಕನ್ವಿನ್ಸ್ ಮಾಡ್ತಾರೆ ಅವರು. ಅದೇ ಇಲ್ಲಿ ಒಂದು ಸನ್ನಿವೇಶ ನೆನಪಾಗ್ತದೆ ಕೌಸ್ತುಭ. ಏನಂತಂದರೆ 1910ರಲ್ಲಿ ಇವರಿಗೆ ಒಂದು ಶಿಕ್ಷೆ ಆಗ್ತದೆ. ಮೊದಲ ಒಂದು ಜೀವಾವಧಿ ಶಿಕ್ಷೆ. ಆವಾಗಿರ್ತಕ್ಕಂಥ ಜೀವಾವಧಿ ಶಿಕ್ಷೆ 25 ವರ್ಷಕ್ಕೆ ಇಟ್ಟಿದ್ರು. 25 ವರ್ಷದ ಶಿಕ್ಷೆ 2 ಸರಿ ಆಗ್ತದೆ ಇವರಿಗೆ.
ಈ ಎರಡನೇ ತೀರ್ಪನ್ನು ಕೊಡಲಿಕ್ಕೆ ಇಂಗ್ಲೆಂಡಿಂದ ಜಡ್ಜ್ ಬರ್ತಾರೆ. ಅವಾಗ ಸಾವರ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಇಂಗ್ಲೆಂಡಿಂದ ಎರಡನೇ ಜನ್ಮದ ಒಂದು ಶಿಕ್ಷೆಯನ್ನು ಕೊಡಲಿಕ್ಕೆ ಬರ್ತಿದ್ದಾರೆ ಅಂತಂದರೆ, ನೀವು ಬ್ರಿಟಿಷರು ಯಾವತ್ತೂ ಎರಡು ಜನ್ಮ ನಂಬೋದಿಲ್ಲ, ಒಂದೇ ಜನ್ಮ ಒಂದೇ ಜೀವ ಅನ್ನಂತ ನಂಬೋರು. ಈಗ ಎರಡನೇ ಜನ್ಮ ಕೊಟ್ಟಿದ್ದೀರಿ ಅಂದರೆ ನೀವು ಹಿಂದುತ್ವವನ್ನು ನಂಬಿದಿರಿ ಅಂತ ಅರ್ಥ ಆಯ್ತು. ಯಾಕಂದರೆ ಹಿಂದುತ್ವದಲ್ಲಿ ಜನ್ಮಾಂತರ ಇದೆ ಅಂತೇಳಿ ನಂಬ್ತೀವಿ ನಾವು. ಅದೇ ರೀತಿ ನೀವು ಎರಡನೇ ಜನ್ಮಕ್ಕೆ ಶಿಕ್ಷೆ ಕೊಟ್ಟಿದ್ದೀರಿ ಅಂದರೆ ನೀವು ಎರಡನೇ ಜನ್ಮ ನಂಬಿದ್ದೀರಿ ಅಂತ ಆಯಿತು. ನೀವು ಹಿಂದೂಗಳು ಆಗಿದ್ದೀರಿ ಅಂತಂದ್ರೆ ನಾನು ಎಷ್ಟು ಜನ್ಮಗಳ ಕಾಲ ಆದರೂ ನಾನು ಜೈಲಿಗೆ ಹೋಗ್ಲಿಕ್ಕೆ ತಯಾರಿದ್ದೀನಿ ಅಂತ ಅಲ್ಲಿರ್ತಕ್ಕಂಥ ಕೋರ್ಟ್ನಲ್ಲಿ ಎಲ್ಲ ಸಭೆಗಳಲ್ಲಿ ಇವರು ಮಾತಾಡ್ತಾರೆ. ಎಂಥ ಒಂದು ವ್ಯಕ್ತಿತ್ವ, ಹಿಂದುತ್ವವನ್ನು ಸಾವರ್ಕರ್ ಅವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ. ನಿಜವಾಗ್ಲೂ ಸೋಜಿಗೆ ಆಗ್ತದೆ. ಅಂತಹ ವ್ಯಕ್ತಿಯನ್ನು ಆಗಿರ್ತಕ್ಕಂಥ ಜನ ದೇಶದ್ರೋಹಿ ಮತ್ತು ಕೋಮುವಾದಿ ಅಂತ ಕರೀತಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ ಏನಂತೀರಿ ಕೌಸ್ತುಭ್? ಹೌದು ಅನಂತ. ಈಗ ನೋಡ್ರಿ, ಮೊದಲನೇ ಒಂದು 25 ವರ್ಷದ ಕಾಲಪಾನಿ ಶಿಕ್ಷೆ ಏನಾಗಿರ್ತಲ್ಲ ಅವ್ರಿಗೆ, ಅದು 1906 ಒಳಗೆ ಅವರು ಇಂಡಿಯಾದಲ್ಲಿ ಒಂದು ಭಾಷಣ ಮಾಡಿರ್ತಾರೆ. ಅದು ಯಾವಾಗಿನ ಭಾಷಣ ಯಾರಿಗೂ ನೆನಪೇ ಇರಲ್ಲ. ಅದನ್ನ ತೊಗೊಂಬಂದು ಇವರು ದ್ವೇಷ ಭಾಷಣದ ಪಟ್ಟ ಕಟ್ಟಿ ಅದಕ್ಕೆ 25 ವರ್ಷದ ಶಿಕ್ಷೆ ಕೊಡ್ತಾರೆ. ನೆಕ್ಸ್ಟ್ 1910 ಇನ್ನೊಂದೇನು 25 ವರ್ಷ ಶಿಕ್ಷೆ ಇರುತ್ತಲ್ಲ, 1910ರಲ್ಲಿ ಏನಂತಾರೆ ಪುಣೆಯಲ್ಲಿರೋ ಜಾಕ್ಸನ್ ಅನ್ನೋ ಇವರು ಕಲೆಕ್ಟರ್ ಇರ್ತಾನೆ. ಅವ್ನು ಶೂಟೌಟಲ್ಲಿ ಅವ್ನು ಪಿಸ್ತೂಲ್ ನೀವೇ ಸಪ್ಲೈ ಮಾಡಿದ್ದೀರಿ, ಎಲ್ಲಿ ಇವ್ರು ಲಂಡನ್ನಲ್ಲಿ ಇರ್ತಾರೆ, ಅವ್ರಿಗೆ ಪಿಸ್ತೂಲ್ ನೀವೇ ಸಪ್ಲೈ ಮಾಡಿದ್ದೀರಿ ಅಂಥೇಳಿ ಯಾರನ್ನ ಮತ್ತು ಅದರಲ್ಲಿ ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಸಾವರ್ಕರ್ನ. ಹಾಗಾಗಿ ಇದು ತೀರ್ಪು ಬರುತ್ತೆ, 2 ಜನ್ಮದ ಶಿಕ್ಷೆನೂ ಆಗುತ್ತೆ. ವಾಪಸ್ಸು ಇವ್ರಿಗೊಂದು ಬ್ಯಾಜ್ ಇರುತ್ತೆ. ಆ ಬ್ಯಾಜಲ್ಲಿ ಮೇಲಿನ ಸೈಡ್ 1910 ಸ್ಟಾರ್ಟಿಂಗ್ ಡೇಟ್, 1960 ಯಾವಾಗ ಶಿಕ್ಷೆ ಮುಗಿಯೋ ಡೇಟ್, ಮಧ್ಯ ಡಿ ಅಂತ ಒಂದು ಸಿಂಬಲ್ ಇರುತ್ತೆ. ಅದು ಡಿ ಅಂದರೆ ಡೇಂಜರ್. ಈ ಮನುಷ್ಯ ತುಂಬ ಡೇಂಜರ್. ಇವನಿಂದ ನೀವು ಎಲ್ಲರೂ ಭಾಳ ಸೂಕ್ಷ್ಮವಾಗಿರ್ಬೇಕು, ಇವನಿಂದ ಸ್ವಲ್ಪ ದೂರ ಇರ್ಬೇಕಂತ. ಅಂಡಮಾನ್ ನಿಕೋಬಾರಿಗೆ ಹೋಗ್ತಾರೆ. ಅಲ್ಲಂತೂ ಕಾಲಪಾನಿ ಇದು ನಿಮ್ಗೆ ಗೊತ್ತೇ ಇರ್ಬೇಕು. ಅದು ಎಷ್ಟು ಕಷ್ಟ ಅಂದರೆ, ನನಗನ್ಸೋ ಮಟ್ಟಿಗೆ ಸ್ವತಂತ್ರ ಹೋರಾಟಗಾರರು ನಮ್ಗೆ ಏನು ಸೋ ಕಾಲ್ಡ್ ಏನು ಇದಾರಲ್ಲ, ಅವ್ರು ಯಾರು ಇವರಷ್ಟು ಕಷ್ಟ ಯಾರೂ ಅನುಭವಿಸೇ ಇಲ್ಲ. ಯಾಕಂದರೆ ದಿನಕ್ಕೆ 14 ಗಂಟೆ ಗಾಣ ಸುತ್ತಬೇಕಾಗ್ತಿತ್ತು. 14 ಗಂಟೆ ಅಂದರೆ 30 ಪೌಂಡ್ ಕೊಬ್ಬರಿ ಎಣ್ಣೆ ತೆಗಿಬೇಕಾಗಿತ್ತು. ಕೊಬ್ಬರಿ ಹಾಕೋದು, ಸುತ್ತಿ ಎಣ್ಣೆ ತೆಗಿಯೋದು, ಇಷ್ಟು ಕೆಲಸ. ಮತ್ತೆ ಜಲ್ದಿ ಊಟ ಮುಗಿಸ್ಕೊಂಡು ಹೋಗ್ಬೇಕು. ಯಾಕಂದರೆ 30 ಪೌಂಡ್ ಎಣ್ಣೆ ಆಗಲಿಲ್ಲ ಅಂದರೆ ಮತ್ತೆ ರಾತ್ರಿ ತನಕ ಅದನ್ನೇ ಮಾಡೋದು ಕೆಲಸ. ಅಷ್ಟು ಕಠಿಣವಾದ ಶಿಕ್ಷೆ. 1 ವಾರ ಕೈಗೆ ಬೇಡಿ ಹಾಕ್ತಿದ್ರು. 1 ವಾರ ಕಂಟಿನ್ಯೂ ಒಂದು ಸೆಲ್ಲಿಗೆ ಕೈ ಕಟ್ಟಿ ನಿಲ್ಲಿಸ್ಬಿಡ್ತಿದ್ರು. 1 ವಾರ ಅಲ್ಲೇ ನಿಲ್ಬೇಕು. ಅವಕಾಶನೇ ಇಲ್ಲ. ಮಲ್ಲ ಮೂತ್ರ ಎಲ್ಲ ಅಲ್ಲೇ, ಕಾಲಿಗೆಲ್ಲ ಹುಳ ಹತ್ಕೋತಿದ್ದು. ಅಷ್ಟು ಏನಂತಾರೆ, ಇನ್ನೇನು ಎದಕ್ಕೆ ಇನ್ನು ಬದುಕೇ ಬಾರ್ದಪ್ಪ, ಇನ್ನು ಸತ್ತೇ ಹೋಗ್ಬಿಡ್ಬೇಕು, ಹಂಗೆ ವಿಚಾರ ಮಾಡಿ ಸಾಯ್ಬೇಕು. ಅದೇ ಅವ್ರಿಗೆ ಬೇಕಾಗಿತ್ತು. ಹಂಗೆ ಮಾಡ್ತಿದ್ರು. ಕೌಸ್ತುಭ್, ಈಗ ಒಂದು ಈ ವಿಚಾರ ಹೇಳಿದ್ರಿ, ಅವರಿಗೆ ಅಷ್ಟು ಚಿತ್ರಹಿಂಸೆಯನ್ನು ಕೊಡ್ತಾ ಇದ್ರು. ಒಂದು ಹಂತಕ್ಕೆ ನಾನು ಆತ್ಮಹತ್ಯೆಗೆ ಶರಣಾಗ್ಬಿಡ್ಬೇಕು ಅಂತ ಮನಸ್ಸಿಗೆ ಬಂದ್ಬಿಡ್ತದೆ. ಆತ್ಮಹತ್ಯೆಗೆ ಶರಣಾಗಬೇಕು ಅಂತ ಮನಸ್ಸಿಗೆ ಬಂದಾಗ ಅವಾಗ ಸಮಯ ಒಂದು ಮಧ್ಯಾಹ್ನ ಆಗಿರ್ಬೋದು, ರಾತ್ರಿವರೆಗೂ ಕಾಯೋಣಪ್ಪ. ರಾತ್ರಿವರೆಗೆ ಕಾದ ಮೇಲೆ ಸಿಪಾಯಿಗಳೆಲ್ಲ ಅವ್ರವ್ರ ಕೆಲಸ ಮಾಡ್ಕೋತಿರ್ತಾರೆ. ಆವಾಗ ನಾನು ನೇಣಿಗೆ ಶರಣಾಗ್ಬಿಡೋಣ ಅಂತ ಹೇಳಿ ಒಂದು ಕಿಟಕಿಯ ಒಂದು ಇದಕ್ಕೆ ತಮ್ಮ ಒಂದು ಸರಪಳಿಗೆ ಹಗ್ಗ ಕಟ್ಟಿಕೊಂಡು ಇನ್ನೇನು ಸ್ಟಾರ್ಟ್ ಮಾಡಬೇಕು, ಒಂದು ಗಂಟನ್ನು ಕಟ್ಕೊಂಡು ನೇಣು ಹಾಕೊಂಡ್ಬಿಡ್ಬೇಕು ಅಂತ ತುಂಬ ವಿಚಾರ ಮಾಡಿಬಿಡ್ತಾರೆ. ವಿಚಾರ ಮಾಡಿ ಕೂಡ್ತಾರೆ. ಆಯಿತು, ರಾತ್ರಿ ಆಗಲಿ ಅಂಥೇಳಿ ಕ್ರಮೇಣ ಮನಸ್ಸು ಹತೋಟಿಗೆ ಬರ್ತದೆ. ಮನಸ್ಸು ಹತೋಟಿಗೆ ಬಂದ ಮೇಲೆ ಅವರಿಗೆ ಒಂದು ತಮ್ಮದೇ ಆದ ಜೀವನದ ಒಂದು ಇನ್ಸಿಡೆಂಟ್ ನೆನಪಾಗ್ತದೆ. ಅದೇನು ಅಂತಂದರೆ, ನಮ್ಮ ಜೈಲಿನಲ್ಲಿ ಒಬ್ಬ ಸಿಖ್ ಇರ್ತಾನೆ. ಅವನು ಯಾವ ರೀತಿ ಬ್ರಿಟಿಷ್ ವಿರುದ್ಧ ಪ್ರೊಟೆಸ್ಟ್ ಮಾಡ್ತಾ ಇರ್ತಾನೆ ಅಂದರೆ, ಜೈಲಿಗೆ ಬಂದರೂ ಕೂಡ ಅವರು ಕೊಟ್ಟಿರ್ತಕ್ಕಂಥ ವಸ್ತ್ರಗಳನ್ನು ಹಾಕ್ಕೊಡ್ತಿರಂಗಿಲ್ಲ. ಅದು ಹಾಕ್ಕೊಳ್ಳಿಲ್ಲ ಅಂತ ಹೇಳಿ ಬ್ರಿಟಿಷರು ಜೈಲರ್ಗಳೆಲ್ಲ ಸೇರಿ ಅವನಿಗೆ ಒಂದು ಗೋಣಿ ಚೀಲದ ಒಂದು ವಸ್ತ್ರವನ್ನು ಕೊಡ್ತಾರೆ. ಅದು ಕೂಡ ಹಾಕೊಳ್ಳೋದಿಲ್ಲ ಅಂತ ಹೇಳಿ ಅವನಿಗೆ ಆ ಗೋಣಿ ಚೀಲದಿಂದ ತನ್ನ ಚರ್ಮಕ್ಕೆ ಹೊಲಿತಾರೆ. ಆಗಲೂ ಅವನು ಕಿತ್ತು ಬಿಸಾಕ್ತಾನೆ. ಆವಾಗ ಅಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಇರ್ತಕ್ಕಂಥ ನಮ್ಮ ಸಾವರ್ಕರ್ ಅವರಿಗೆ ಜೈಲರ್ಗಳು, ಅಲ್ಲಿರ್ತಕ್ಕಂಥ ಎಲ್ಲ ಸಿಪಾಯಿಗಳು ಬಂದು ಹೇಳ್ತಾರೆ, ಇವನಿಗೆ ನೀವು ಸ್ವಲ್ಪ ಏನಾದರೂ ಕನ್ವಿನ್ಸ್ ಮಾಡಿರಿ, ಯಾಕಂತಂದರೆ ಅವನು ಒಟ್ಟು ಬಟ್ಟೆ ಹಾಕ್ಕೊಳ್ತಾ ಇಲ್ಲ, ಬಟ್ಟೆ ಹಾಕೊಳ್ಳುವಂಥ ಒಂದು ಕೆಲಸ ನೀವು ಮಾಡಬೇಕು, ನಿಮ್ಮ ಪ್ರೇರಣೆಯಿಂದ ಮಾಡ್ತಾನೆ ಅವನು ಅಂತ ಹೇಳ್ತಾರೆ. ಆಗ ಸಾವರ್ಕರ್ ಅವರು ಆ ಒಂದು ಸಿಖ್ ಕ್ರಾಂತಿಕಾರಿಯನ್ನು ಕರೆದು ಹೇಳ್ತಾರೆ, ನಿನ್ನ ಒಂದು ಸಾವು ವ್ಯರ್ಥ ಆಗಬಾರ್ದು, ನಿನ್ನ ಒಂದು ಸಾವು ನಿನ್ನ ಎದುರಾಳಿಯನ್ನು ಕೊಲ್ಲುವಂಥ ಸಾವು ಆಗಿರಬೇಕು. ನೀನು ವ್ಯರ್ಥ ಇದೇ ರೀತಿ ಪ್ರೊಟೆಸ್ಟ್ ಮಾಡಿ ಏನೂ ಊಟ ಮಾಡಲಾರ್ದ, ಯಾವುದೇ ರೀತಿಯಿಂದ ಮಲಮೂತ್ರಗಳಿಗೆ ಹೋಗಲಾರ್ದ ನಿನ್ನ ಜೀವನವನ್ನು ಕಳೆದಂದರೆ ಇಲ್ಲೇ ನಿನ್ನ ಸಾವು ವ್ಯರ್ಥ ಆಗ್ತದೆ. ಹೀಗಾಗಿ ಎದುರಿನವನ್ನು ಸಾಯಿಸಿ, ನಿನ್ನ ಶತ್ರುವನ್ನು ಸಾಯಿಸಿ ನಿನ್ನ ಸಾವು ಬರಬೇಕು ಅಂತಂದಾಗ ಅವನು ಇವರ ಮಾತಿಗೆ ಪ್ರೇರಣೆ ಆಗಿ ತನ್ನ ಮತ್ತೆ ಮುಂದಿನ ಕ್ರಾಂತಿಕಾರಿ ಚಟುವಟಿಕೆಗಳನ್ನು ಜೈಲಲ್ಲೇ ಸ್ಟಾರ್ಟ್ ಮಾಡ್ತಾನೆ. ಇಂಥ ಒಂದು ವ್ಯಕ್ತಿತ್ವ ಸಾವರ್ಕರ್ದು ಆಗಿರ್ತದೆ. ಅಂಥದ್ದು ಈ ರೀತಿ ಹಲವಾರು ವಿಷಯಗಳನ್ನು ನೀವು ನೆನಪು ಮಾಡ್ಕೊಳ್ಳೋದಾದರೆ ಮತ್ತೆ ಯಾವ ರೀತಿ ನೆನಪು ಮಾಡ್ಕೋತೀರಿ?
ಹೌದು ಅನಂತ್, ಈ ರೀತಿ ಎಷ್ಟೋ ಜನರಿಗೆ ಸಾವರ್ಕರ್ ಜಿ ಅವರು ಪ್ರೇರಣೆ ಮಾಡಿದ್ದಾರೆ. ನಿಮಗೆ ಇದೇ ಥರ ಇನ್ನೊಂದು ಇನ್ಸಿಡೆಂಟ್, ಕಾಲಾಪನಿದ ಇನ್ಸಿಡೆಂಟ್ಸ್ ಹೇಳ್ಕೊತ ಹೋಗ್ತೀನಿ. 1913 ಗಾಂಧೀಜಿ ಅಂಡಮಾನ್ ನಿಕೋಬಾರ್ಗೆ ವಿಸಿಟ್ ಕೊಟ್ಟಿರ್ತಾರೆ. ಅದೇ ಸಮಯದಲ್ಲಿ ಕಾಲಾಪನಿಗೆ ಅವರು ಗಾಂಧೀಜಿಯವರು ಬಂದಿರ್ತಾರೆ. ಇವರು ಸಾವರ್ಕರ್ ಜಿ ಗಾಂಧೀಜಿ ಕಡೆ ಒಂದು ರಿಕ್ವೆಸ್ಟ್ ಮಾಡ್ಕೋತಾರೆ. ಅವರು ಏನಂದರೆ, ಗಾಂಧೀಜಿ ಹೋಗಿ ಅಲ್ಲಿ ಬ್ರಿಟಿಷ್ ಗೌರ್ಮೆಂಟಿಗೆ ಇಲ್ಲಿ ಕೈದಿಗಳಿಗೆ ಶಿಕ್ಷಣದ ವ್ಯವಸ್ಥೆ ಮಾಡಿಕೊಡ್ಬೇಕು, ಅವ್ರಿಗೆ ಎಜುಕೇಷನ್, ಪೆನ್ನು ಪುಸ್ತಕದ ವ್ಯವಸ್ಥೆ ಮಾಡಿಕೊಡ್ಬೇಕು. ಸಾವರ್ಕರ್ ಜಿ ಎಂಥ ಒಂದು ಏನಂತಾರೆ ದೊಡ್ಡ ಬರಹಗಾರ ಅಂದರೆ, ಅವ್ರ ಕೈಯಿಂದ ಪೆನ್ನೇ ಕಸ್ಕೊಂಡ್ಬಿಟ್ಟಿದ್ರು. ಪೆನ್ ಕಸ್ಕೊಂಡ ತಕ್ಷಣ ಅವ್ರದ್ದು ಅರ್ಧ ಜೀವ ಅಲ್ಲೇ ಆಲ್ಮೋಸ್ಟ್ ಕಿತ್ಕೊಂಡಂಗೆ ಆಗಿತ್ತು. ಅವ್ರೇನು ಮಾಡ್ತಿದ್ರು, ಅವ್ರದ್ದು ಬೇಡಿ ಏನಿತ್ತಲ್ಲ, ಬೇಡಿದ ಒಂದು ಮಳಿ ತಗೊಂಡು ಎಷ್ಟೋ ಕವನಗಳನ್ನ ಗೋಡೆ ಮೇಲೆ ಗೀಚಿಬಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಗಾಂಧೀಜಿ ಅವರು ಅಲ್ಲಿ ಹೋಗಿ ಬ್ರಿಟಿಷ್ ಗೌರ್ಮೆಂಟ್ಗೆ ಕೇಳ್ಕೋತಾರೆ. ಇಲ್ಲಿ ಜೈಲಲ್ಲಿ ಎಲ್ಲರಿಗೂ ಪೆನ್ನು ಮತ್ತು ಪುಸ್ತಕದ ವ್ಯವಸ್ಥೆ ಮಾಡಿಕೊಡ್ತಾರೆ. ಈ ಸಂದರ್ಭದಲ್ಲಿ ಸಾವರ್ಕರ್ ಜಿ 2 ಪುಸ್ತಕಗಳನ್ನ ಜೈಲಿಂದಾನೇ ಬರೆದು ಬಿಡುಗಡೆನೂ ಮಾಡ್ತಾರೆ. ಒಂದನೇ ಪುಸ್ತಕ ಕಾಲಾಪಾನಿ ಅಂತ, ಎರಡನೇದು ದ ಟ್ರಾನ್ಸ್ಪೋರ್ಟೇಷನ್ ಫಾರ್ ಮೈ ಲೈಫ್ ಅಂತ. ಇವೆರಡು ಮಹಾನ್ ಗ್ರಂಥಗಳಾಗಿಬಿಡ್ತವೆ. ನೆಕ್ಸ್ಟು ಇಂಗ್ಲೀಷಲ್ಲಿ ಬಹಳ ಪ್ರಭಾವ ಹೊಂದಿದ ವ್ಯಕ್ತಿಯವರು. ಎಷ್ಟೋ ಇಂಗ್ಲೀಷ್ನ ಕವನಗಳನ್ನ ಮರಾಠಿಗೆ ಟ್ರಾನ್ಸ್ಲೇಟ್ ಮಾಡ್ತಾರೆ ಮತ್ತು ಎಷ್ಟೋ ಮರಾಠಿ ಕವನಗಳನ್ನ ಬರೀತಾರೆ. ಅಲ್ಲಿ ಆ ಮೂಲಕ ವಿದೇಶಿಗರನ್ನ ಸಹಿತ ಸ್ವಾತಂತ್ರ್ಯ ಹೋರಾಟಕ್ಕೆ ಬಡಿದೆಬ್ಬಿಸುವಂಥ ವ್ಯಕ್ತಿತ್ವ ಸಾವರ್ಕರ್ ಜಿ ಅವತ್ತು. ಹೀಗೆ ಕಾಲಾಪನಿಯಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಮರ್ಸಿ ಪಿಟಿಷನ್ ಅಂದರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿರೋ ಎಲ್ಲರೂ ಬರಿಬೇಕಾಗಿರುತ್ತೆ. ಅದೇನಂದರೆ, ನಾವು ನಮ್ಮನ್ನ ಇಲ್ಲಿಂದ ರಿಲೀಸ್ ಮಾಡಿರಿ, ನಾವು ನಿಮಗೆ ನಾವು ನಿಮ್ಮ ಗೌರ್ಮೆಂಟಿಗೆ ನಿಯತ್ತಿಂದ ಇರ್ತೀವಿ ಅಂತೇಳಿ ಒಂದು ಲೆಟ್ರ್ ಬರೆದು ಬ್ರಿಟಿಷ್ ಗೌರ್ಮೆಂಟ್ ಕೊಡಬೇಕಾಗಿರುತ್ತೆ. ಇದನ್ನು ಎದಕ್ಕೆ ಬರೀತಾರೆ ಅಂದರೆ, ಜಯಂತ್ ಜೋಗ್ಲೇಕರ್ ಅನ್ನೋ ಒಬ್ಬ ಮರಾಠಿ ಬರಹಗಾರ ತಮ್ಮ ದ ಫಾದರ್ ಆಫ್ ಹಿಂದೂ ನೇಷನ್ ಅಂತೇಳಿ ಒಂದು ಬುಕ್ಕಲ್ಲಿ ಜಯಂತ್ ಜೋಗ್ಲೇಕರ್ ಅವರು ಅದನ್ನು ಉಲ್ಲೇಖ ಮಾಡಿದ್ದಾರೆ. ಏನಂದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರ ಅಫ್ಜಲ್ ಖಾನ್ ಬಂಧನ ಮಾಡ್ಬೇಕಾದ್ರೆ ಯಾವ ಟ್ಯಾಕ್ಟಿಕ್ಸ್ ಯೂಸ್ ಮಾಡಿರ್ತಾರಲ್ಲ, ಅದನ್ನೇ ಇವರು ಇಲ್ಲಿ ಯೂಸ್ ಮಾಡ್ತಾರೆ. ಮತ್ತು ಇವರು ಜೈಲಲ್ಲಿ ಇದ್ಕೊಂಡು ಇನ್ನೂ ಎಷ್ಟು ದಿನ ಜೈಲಲ್ಲಿ ಇದ್ಕೊಂಡು ಇದು ಮಾಡಬೇಕು, ಅದಕ್ಕಿಂತ ಬಿಡುಗಡೆಯಾಗಿ ಹೊರಗೆ ಹೋಗಿ ಅಟ್ಲೀಸ್ಟ್ ಸಮ್ ಕ್ರಾಂತಿಕಾರಿ ಚಟುವಟಿಕೆ ಏನಾದರೂ ಮಾಡ್ಬೋದು ಅಂಥೇಳಿ ಇವ್ರ ಪ್ಲ್ಯಾನ್ ಇರ್ತದೆ. ಆ ಪ್ಲ್ಯಾನ್ ಪ್ರಕಾರನೇ ಅವರು ಒಂದು ಪತ್ರ ಬರೆದಿರ್ತಾರೆ. ಆಲ್ಮೋಸ್ಟ್ ಒಂದು ಸಲ ಅಲ್ಲ 4 ಸಲ ಅದು ಬರೆದಿರ್ತಾರೆ, ರಿಜೆಕ್ಟ್ ಆಗೇ ಬರ್ತಾವೆ, ಅದೇನೂ ಯೂಸು ಆಗಂಗಿಲ್ಲ. ಅದನ್ನೇ ಈಗಿನವ್ರು ದೊಡ್ಡ ವಿವಾದ ಮಾಡಿ ಅದೇನೋ ದೊಡ್ಡ ಮರ್ಸಿ ಪಿಟಿಷನ್, ಈ ಥರ ಶಿಕ್ಷೆ ಮತ್ತು ಮರ್ಸಿ ಪಿಟಿಷನ್ ಒಂದು ರೂಲ್ ಇರ್ತದೆ, ಅದನ್ನು ಎಲ್ಲರೂ ಮಾಡಲೇಬೇಕಾಗಿರ್ತದೆ. 1921 ಸಾವರ್ಕರ್ ಜಿ ಎಲ್ಲಿ ಕಾಲಾಪನಿಯಿಂದ ರಿಲೀಸ್ ಅಲ್ಲ, ಅಲ್ಲಿಂದ ವಾಪಸ್ ಮುಂಬೈಗೆ ಹೋಗ್ತಾರೆ. ಮುಂಬೈ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಮುಂಬೈ ಅಂದರೆ ರತ್ನಾಗಿರಿ ಜೈಲಲ್ಲಿ ಶಿಫ್ಟ್ ಮಾಡ್ತಾರೆ. ರತ್ನಾಗಿರಿ ಜೈಲಲ್ಲಿ ಒಂದು 1924 ತನಕ ಅಲ್ಲಿ ಜೈಲಲ್ಲಿ ಇರ್ತಾರೆ. ಅದೇ ಸಂದರ್ಭದಲ್ಲಿ ಜೈಲಲ್ಲಿ ಇರಬೇಕಾದ್ರೆ ಅವ್ರದ್ದು ದೇಹದ ಪರಿಸ್ಥಿತಿ ಫುಲ್ ಆಲ್ಮೋಸ್ಟ್ ವೀಕ್ ಆಗಿಬಿಟ್ಟಿರ್ತಾರೆ. ಇನ್ನು ಅದು ಜನ ಎಲ್ಲ ಪ್ರೆಷರೈಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದು ಬ್ರಿಟಿಷ್ ಗೌರ್ಮೆಂಟಿಗೆ ಹೆದರಿಕೆ ಬಂದು ಸಾಕು ರಿಲೀಸ್ ಮಾಡ್ಬೇಕು ಅಂದ್ಕೋತಿರ್ತಾರೆ, ಬಟ್ ರಿಲೀಸ್ ಮಾಡಲ್ಲ. ಗೃಹ ಬಂಧನದಲ್ಲಿ ಇರ್ತಾರೆ ಸಾವರ್ಕರ್ನ. ಗೃಹ ಬಂಧನದಲ್ಲಿಟ್ಟು ಎಲ್ಲಿ ರತ್ನಾಗಿರಿ ಅವ್ರ ಮನೆಯಿಂದ ಅವ್ರು ಎಲ್ಲೂ ಹೊರಗೆ ಹೋಗಂಗಿಲ್ಲ. ಅವ್ರ ಮನೆಯಲ್ಲೇ ಇದ್ಕೊಂಡು ಅವರು ಎಲ್ಲ ಚಟುವಟಿಕೆ ಸ್ಟಾರ್ಟ್ ಮಾಡ್ತಾರೆ. 1934 37ವರೆಗೆ ಗೃಹ ಬಂಧನದಲ್ಲೇ ಇರ್ತಾರೆ. ಅವ್ರ ಮನೆಯಲ್ಲಿ ಇರಬೇಕಾದ್ರೆ ಹಿಂದುತ್ವ ಅನ್ನೋ ಒಂದು ದೊಡ್ಡ ಮಹಾ ಗ್ರಂಥನೇ ಅನ್ಬೋದು, ಅಂಥ ದೊಡ್ಡ ಬುಕ್ನ ಅವರು ಬರೀತಾರೆ. ಹಿಂದುತ್ವದ ಐಡಿಯಾಲಜಿ ಅವ್ರ ಪ್ರಕಾರ ಬೇರೆನೇ ಇತ್ತು. ವೀರ್ ಸಾವರ್ಕರ್ ಒಬ್ಬರು ಸೆಲ್ಫ್ ಡಿಕ್ಲೇರ್ಡ್ ಏಥಿಸ್ಟ್ ಆಗಿದ್ದರು. ಅಲ್ಲದೆ ಹಿಂದುತ್ವ ಅನ್ನೋದು ಅವರಿಗೆ ಪೊಲಿಟಿಕಲ್ ಐಡಿಯಾಲಜಿ ಇತ್ತು. ಇಂಥ ಒಂದು ಐಡಿಯಾಲಜಿ ಇರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಅವರ ಹಿಂದುತ್ವದ ಕುರಿತಾದಂಥ ಯಾವುದೇ ಒಂದು ಮಾಹಿತಿ ನಿಮ್ಮ ಹತ್ರ? ಸಾವರ್ಕರ್ ಜಿ ಹಿಂದುತ್ವ ಅಂದರೆ ಅವ್ರದ್ದು ಉಸಿರೊಳಗೆ ಹಿಂದುತ್ವ ಇತ್ತು. ಅವ್ರದ್ದು ಹಿಂದುತ್ವ ಅಂದರೆ ಲ್ಯಾಂಗ್ವೇಜ್ ರೀಜನ್ ಬ್ಯಾರಿಯರ್ ಇದೆಲ್ಲ ದಾಟಿ ಹಿಂದುತ್ವ ಅನ್ನೋದು ಅವ್ರ ಉಸಿರಾಗಿತ್ತು. ಅವ್ರದ್ದಂತಲ್ಲ, ಎಲ್ಲರದ್ದು ಉಸಿರು ಹಿಂದುತ್ವ ಆಗಿರ್ಬೇಕು ಅದನ್ನ ಪ್ರತಿಪಾದಿಸ್ತಿದ್ರು ಅವರು. ಯಾವಾಗ ರತ್ನಾಗಿರಿ ಹೌಸ್ ಅರೆಸ್ಟಲ್ಲಿ ಇರ್ತಾರಲ್ಲ, 1924 ಹೌಸ್ ಅರೆಸ್ಟಿಗೆ ಬರ್ತಾರೆ. 1924 37ವರೆಗೂ ಹೌಸ್ ಅರೆಸ್ಟಲ್ಲೇ ಇರ್ತಾರೆ. ನೆಕ್ಸ್ಟ್ ಅವಾಗ ಹಿಂದುತ್ವ ಬುಕ್ಕನ್ನು ಬರೀತಾರೆ. ಆ ಹಿಂದುತ್ವ ಬುಕ್ದಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂದರೆ, ಹಿಂದುತ್ವ ಅನ್ನೋದು ನಮ್ಮದು ಎಲ್ಲ ಗಡಿಯನ್ನು ಮೀರಿದ್ದು ಹಿಂದುತ್ವ, ನೆಕ್ಸ್ಟ್ ನಮ್ಮ ಜಾತಿಯನ್ನು ಮೀರಿದ್ದು ಹಿಂದುತ್ವ ಮತ್ತು ಭಾಷೆಯನ್ನು ಮೀರಿದ್ದು ಹಿಂದುತ್ವ ಅಂತ ಅವರು ಬುಕ್ಕಲ್ಲಿ ಉಲ್ಲೇಖ ಮಾಡ್ತಾರೆ. ಆ ಬುಕ್ಕು ದೊಡ್ಡನೇ ತೊಗೊಂಡ್ಬಿಡುತ್ತೆ ನಮ್ಮದು ಸ್ವತಂತ್ರ ಸಂಗ್ರಾಮದಲ್ಲಿ. ನೆಕ್ಸ್ಟ್ ಅಲ್ಲಿಂದ 1937 ಅವರು ಮುಂಬೈಗೆ ಬರ್ತಾರೆ. ಅಲ್ಲಿ ಅಹಮದಾಬಾದಲ್ಲಿ ಒಂದು ಹಿಂದೂ ಮಹಾಸಭಾ ಆರ್ಗನೈಸ್ ಮಾಡಿರ್ತಾರೆ. ಅಲ್ಲಿ ಹಿಂದೂ ಮಹಾಸಭಾ ಪ್ರೆಸಿಡೆಂಟ್ ಆಗ್ತಾರೆ ಅವ್ರು. 1937 47ವರೆಗೂ ಹಿಂದೂ ಮಹಾಸಭಾ ಪ್ರೆಸಿಡೆಂಟ್. ಅವ್ರದ್ದು ಏನು ಲೈಫ್ ಇದೆಯಲ್ಲ, ಅದು ಭಾಳ ಟ್ವಿಸ್ಟ್ ಕೊಟ್ಟಿದೆ. ಹಿಂದೂ ಮಹಾಸಭಾದ ಏನಂದರೆ, ಅಲ್ಲಿ ಅಂದರೆ ಈ ಟೈಮ್ ಒಳಗೆ ಯಾವಾಗ ಅವ್ರು ಜೈಲಲ್ಲಿ ಇರ್ತಾರಲ್ಲ 1924 ಭಾರತದೊಳಗೆ ಒಂದಿಷ್ಟೆಲ್ಲ ದಂಗೆಗಳು ಸ್ಟಾರ್ಟ್ ಆಗಿಬಿಡ್ತಾವೆ. ಒಂದು ಮೊಪ್ಲಾ ಹತ್ಯಾಕಾಂಡ ಅವು ಸ್ಟಾರ್ಟ್ ಆಗಿಬಿಡ್ತಾವೆ.
ಇದನ್ನೆಲ್ಲ ಅವರು ಕಟುವಾಗಿ ಟೀಕಿಸ್ತಿರ್ತಾರೆ ಸಾವರ್ಕರ್ ಅವರು. ಯಾವಾಗ ಹಿಂದೂಗಳ ಸಾಮೂಹಿಕ ಹತ್ಯೆ ಆಗ್ತಿರುತ್ತೆ, ಇದನ್ನ ಖಂಡನೆ ಮಾಡ್ತಾರೆ. ನೆಕ್ಸ್ಟ್ ಆಂಟಿ ಬ್ರಿಟಿಷ್ ಮತ್ತು ಕಾಂಗ್ರೆಸ್ ಪಾಲಿಸೀಸ್ನ ಇವರು ಬ್ರಿಟಿಷ್ ಪಾಲಿಸೀಸ್ ಮತ್ತು ಕಾಂಗ್ರೆಸ್ ಪಾಲಿಸೀಸ್ನ ಇವರು ವಿರೋಧ ಮಾಡ್ತಿರ್ತಾರೆ. ಏನಪ್ಪ ಬ್ರಿಟಿಷ್ ಪಾಲಿಸೀಸ್ ಅಂದರೆ ದೇಶನ ಒಡೆಯೋದು, ದೇಶ ಇಬ್ಬಾಗ ಮಾಡೋದು ಪಾಲಿಸಿನ ಇವರು ವಿರೋಧ ಮಾಡ್ತಿರ್ತಾರೆ. ಮತ್ತು ಕಾಂಗ್ರೆಸ್ ಅವರ ಮುಸ್ಲಿಮರ ಓಲೈಕೆ, ಇವರಿಗೆ ಯಾಕಪ್ಪ ಮುಸ್ಲಿಮರು ಓಲೈಕೆ ಮಾಡ್ತೀರಾ ನೀವು, ಮುಸ್ಲಿಮರು ಬರೀ ಓಲೈಕೆ ಮಾಡೋದು, ಇಷ್ಟೆಲ್ಲ ಹಿಂದೂಗಳು ಪ್ರಾಣತ್ಯಾಗ ಮಾಡಿದ್ರು ಬರೀ ಮುಸ್ಲಿಮರನ್ನೇ ಓಲೈಕೆ ಮಾಡೋದು, ಇದು ಅವಾಗಿಂದನೇ ಅವರು ವಿರೋಧ ಮಾಡ್ತಾ ಬಂದಿದ್ರು. ಇದಾಗಿ ಒಂದಿಷ್ಟು ಘಟನೆ 1942 ಅಲ್ಲಿ ಕ್ವಿಟ್ ಇಂಡಿಯಾ ಚಳುವಳಿ ಆಗುತ್ತೆ, ಅವರು ಅದನ್ನೂ ವಿರೋಧ ಮಾಡ್ತಾರೆ. ಯಾವ್ದಕ್ಕೆ ಕ್ವಿಟ್ ಇಂಡಿಯಾ ಚಳುವಳಿ ಯಾಕೆ ಮಾಡಬೇಕು, ಅವ್ರು ಬಿಡಲೇಬೇಕು, ಅದು ನಮ್ಮ ಹಕ್ಕು, ನಮ್ಮ ಸ್ವಾತಂತ್ರ್ಯ ನಮ್ಮ ಹಕ್ಕು ಅಂತ ಇವ್ರು ಪ್ರತಿಪಾದಿಸ್ತಿರ್ತಾರೆ. ಅದು ಕ್ವಿಟ್ ಇಂಡಿಯಾ ಚಳುವಳಿನೂ ಅವ್ರು ವಿರೋಧ ಮಾಡ್ತಾರೆ. ನೆಕ್ಸ್ಟ್ 1939 ವರ್ಲ್ಡ್ ವಾರ್ 2 ಸ್ಟಾರ್ಟ್ ಆಗುತ್ತೆ. ವರ್ಲ್ಡ್ ವಾರ್ 2 ಸ್ಟಾರ್ಟ್ ಆದಾಗ ಗಾಂಧೀಜಿ ಅವ್ರು ಏನು ಹೇಳ್ತಾರೆ, ನಮ್ಮ ಸೈನಿಕರಲ್ಲಿ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು, ನಮ್ಮ ಸೈನಿಕರು ಯಾರು ಪಾರ್ಟಿಸಿಪೇಟ್ ಮಾಡಬಾರ್ದು ಅಂತಿರ್ತಾರೆ. ಬಟ್ ಇವರು ಅದನ್ನ ವಿರೋಧ ಮಾಡ್ತಾರೆ. ವಿರೋಧ ಮಾಡೋದಲ್ಲೇ ನಮ್ಮ ಸೈನಿಕರು ಪಾರ್ಟಿಸಿಪೇಟ್ ಮಾಡಬೇಕು, ಟೈಮ್ ಬಂದಾಗ ನೀವು ನಮ್ಮ ದೇಶ ಜೊತೆನೇ ಬ್ರಿಟಿಷ್ ವಿರುದ್ಧ ಹೋರಾಡಬೇಕು, ನಿಮ್ಮ ಗನ್ನ ಅವ್ರ ಕಡೆ ತಿರುಗಿಸ್ಬೇಕು ನೀವು ಅಂತ, ನೀವೆಲ್ಲ ಅಲ್ಲಿ ಕಲೀರಿ, ನಿಮ್ಮ ಗನ್ನ ಅವ್ರ ಕಡೆ ತಿರುಗಿಸಿ, ಬ್ರಿಟಿಷ್ ಕಡೆ ತಿರುಗಿಸಿ ಅನ್ನೋ ವಾದ ಇವರು ಮಂಡಿಸ್ತಾರೆ. ಇಷ್ಟು ಅಂದರೆ ಅವ್ರದ್ದು ಮಾತು, ಅವ್ರ ಪ್ರಭಾವ ಇತ್ತು, ಅವರು ಅಷ್ಟು ವಾಕ್ಚಾತುರ್ಯ ಮತ್ತು ಅವ್ರ ಭಾಷಣಗಳು ಇಷ್ಟು ಪ್ರಭಾವ ಬೀರ್ತಿದ್ದಾರೆ ಜನರ ಮೇಲೆ. ಅದೇ ಸಮಯದಲ್ಲಿ ಜಾತಿ, ನಮ್ಮ ಹಿಂದೂಗಳಲ್ಲಿರೋ ಜಾತಿ ಪದ್ಧತಿಯನ್ನು ಹೋಗಲಾಡಿಸ್ಲಿಕ್ಕೆ ಸಹಪಂಕ್ತಿ ಭೋಜನ ಸ್ಟಾರ್ಟ್ ಮಾಡ್ತಾರೆ. ಮತ್ತು ನಮ್ಮದು ಪತಿತ ಪಾವನ ಮಂದಿರ ಅಂತ ಒಂದು ಮಂದಿರ ಕಟ್ತಾರೆ ರತ್ನಗಿರಿದೊಳಗೆ. ಅಲ್ಲಿ ಎಲ್ಲರಿಗೂ, ಎಲ್ಲ ಜಾತಿಯವ್ರಿಗೂ ಅಲ್ಲಿ ಅಂತೇಳಿ ಎಲ್ಲ ಜಾತಿಯವ್ರಿಗೆ ಬರೋ ವ್ಯವಸ್ಥೆ ಎಲ್ಲ ಜಾತಿಯವರು ಬರ್ಬೋದು, ದೇವ್ರ ಪೂಜೆ ಮಾಡ್ಬೋದು, ಆ ಥರ ಒಂದು ವ್ಯವಸ್ಥೆ ಇರ್ತದೆ. ನೆಕ್ಸ್ಟ್ ಇದೇ ಬರ್ತಾ 1948 ಒಳಗೆ ಮಹಾತ್ಮ ಗಾಂಧಿ ಹತ್ಯೆ ಆಗುತ್ತೆ. ಆ ಹತ್ಯೆಗೂ ಇವ್ರಿಗೂ ಏನೂ ಸಂಬಂಧನೇ ಇರೋಂಗಿಲ್ಲ. ಬಟ್ ಆ ಹತ್ಯೆಯಲ್ಲಿ ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಇವ್ರನ್ನ ಅರೆಸ್ಟ್ ಮಾಡಿ ಮತ್ತಲ್ಲಿ ಅದು ಕೋರ್ಟಲ್ಲಿ ಡಿಸ್ಮಿಸ್ ಆಗಿ ಮತ್ತೆ ಇವರು ವಾಪಸ್ ಬರ್ತಾರೆ. ಇಷ್ಟು ಅಂದರೆ ಇವ್ರದ್ದು ಹೆಂಗಂದರೆ ಇವ್ರನ್ನ ಹೊರಗೆ ಓಪನ್ ಎಕ್ಸ್ಪೋಸ್ ಆಗಲಿಕ್ಕೆ ಬಿಟ್ಟಿಲ್ಲ. ಮೊದಲು ಬ್ರಿಟಿಷರು, ಆಮೇಲೆ ಕಾಂಗ್ರೆಸ್ ಅವರು, ಆಮೇಲೆ ಜವಾಹರ್ಲಾಲ್ ನೆಹರು ಬರೆದು ಅವ್ರ ಮೇಲೆ ಬರೀ ಇದನ್ನೇ ಮಾಡೋದು, ಏನಂದರೆ ಅವ್ರನ್ನ ಬರೀ ವಿರೋಧ ಮಾಡೋದು. ಅವ್ರದ್ದು ವಿಚಾರಗಳನ್ನ ಹೊರಗಿನ ಜನರಿಗೆ ಗೊತ್ತಾಗಲಿಕ್ಕೆ ಬಿಟ್ಟಿಲ್ಲ. ಎಷ್ಟೋ ಜನರಿಗೆ ಆಲ್ ಇಂಡಿಯಾ ರೇಡಿಯೋದಲ್ಲಿ ಅವ್ರದ್ದು ಭಾಷಣನೇ ರಿಲೀಸ್ ಮಾಡ್ತಿರ್ಲಿಲ್ಲ. ಅಷ್ಟು ಕಾಂಗ್ರೆಸ್ ಅವರು ಇವ್ರನ್ನ ದೂರ ಇಡ್ತಿದ್ರು, ದೇಶದ ವಿಚಾರಧಾರೆಗಳಿಂದ ಇವ್ರನ್ನ ದೂರ ಇಡ್ತಿದ್ರು. ಹಿಂಗೆ ಹೋಗ್ತಾ ಅವರಿಗೆ ಇನ್ನು ಅವ್ರದ್ದು ಏನಪ್ಪ ಸಂಕಲ್ಪ, ದೇಶದ ಸ್ವಾತಂತ್ರ್ಯ ಬಂದಿರುತ್ತೆ. ಹೀಗೆ ಇನ್ನೇನಪ್ಪ ನಂದು ಮೇನ್ ಏಮ್ ಅದೇ ಸ್ವಾತಂತ್ರ್ಯ ತಂದು ಕೊಡೋದೇ ಆಗಿತ್ತು. ಅದಂತೂ ಅಚೀವ್ ಆಗಿದೆ ಏಮ್. ನೆಕ್ಸ್ಟ್ ಆ ಏಮ್ ಅಚೀವ್ ಆಗಿದೆ. ಇನ್ನು ನಂದೇನು ಇಲ್ಲಿ ರೋಲ್ ಇಲ್ಲ ಅಂತ ಅವ್ರಿಗೆ ಆಲ್ಮೋಸ್ಟ್ ಮೊದಲು ಬೇಜಾರಾಗಿಬಿಟ್ಟಿರುತ್ತೆ. ಯಾಕಂದರೆ ಕಾಂಗ್ರೆಸ್ ನೀತಿಗಳು ಅವ್ರಿಗೆಲ್ಲ ಸಾಕಾಗಿಬಿಟ್ಟಿರ್ತವೆ. ಇದರಿಂದ ಮನನೊಂದವರು 21 ದಿನದ ಅಮರಣ ಅಂತ ಉಪವಾಸ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಏನೂ ಊಟ ಇಲ್ಲ, ನೀರಿಲ್ಲ, ಏನೇನೂ ತಿನ್ನಂಗಿಲ್ಲ. ಇಲ್ಲಿ ಮುಂಬೈಯಲ್ಲಿ ಅಮರಣ ಅಂತ ಉಪವಾಸ ಸ್ಟಾರ್ಟ್ ಮಾಡಿ ಫೆಬ್ರವರಿ 26, 1966 ಅವ್ರದ್ದು ಲಾಸ್ಟಿಗೆ ಇದಾಗುತ್ತೆ, ಅವ್ರ ಮರಣ ಹೊಂತಾರೆ. ಈ ರೀತಿ ಸಾವರ್ಕರ್ ಅವ್ರನ್ನ ಒಂದು ಬ್ರಿಟಿಷ್ ಕಾಲದಿಂದ ಹಿಡಿದು ಸ್ವತಂತ್ರ ಸಿಕ್ಕ ನಂತರ ಕಾಂಗ್ರೆಸ್ ಅವರು ಕೂಡ ಇವ್ರನ್ನ ತುಳಿತಕ್ಕಂಥ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡಿದ್ದಾರೆ ಅಂತ ನೀವು ಹೇಳ್ತೀರಿ. ಸ್ನೇಹಿತರೆ, ದಿನಚರಿ ಯೂಟ್ಯೂಬ್ ಚಾನಲ್ನಲ್ಲಿ ಮೇ 28 ಸಾವರ್ಕರ್ ಅವರ ಕುರಿತಾದಂಥ ಸಾವರ್ಕರ್ ಅವರ ಜನ್ಮದಿನದಂದು ಒಂದು ಚರ್ಚೆಯನ್ನು ಮಾಡಿದ್ವಿ ನಾವು. ಯಾಕಂದರೆ ಸಾವರ್ಕರ್ ಒಬ್ಬ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಯಾಕಂದರೆ ಹಿಂದುತ್ವದ ಕಟ್ಟಾಳಾಗಿ ಭಾರತದ ಒಂದು ಅಧಿಕಾರಿ ಬೆಳವಣಿಗೆಗೆ ಹಲವಾರು ಅಡಿಪಾಯಗಳನ್ನು ಹಾಕಿಕೊಟ್ಟಂಥ ವ್ಯಕ್ತಿತ್ವ ಸಾವರ್ಕರ್ ಅವರದು. ಇಂತಹ ಅನೇಕ ವಿಡಿಯೋಗಳನ್ನು, ಅನೇಕ ಜಾಗಗಳನ್ನು, ಅನೇಕ ಊರುಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ ದಿನಚರಿ ಯೂಟ್ಯೂಬ್ ಚಾನಲ್ ಮುಖಾಂತರ. ನನ್ನ ಜೊತೆಗಿದ್ದಾರೆ ಕೌಸ್ತುಭ್ ಕುಲಕರ್ಣಿ. ಧನ್ಯವಾದಗಳು ಕೌಸ್ತುಭ್ ಕುಲಕರ್ಣಿ ಅವರೇ. ಸಾವರ್ಕರ್ ಕುರಿತಂಥ ಅನೇಕ ವಿಷಯಗಳನ್ನು ನೀವು ನಮ್ಮ ಒಟ್ಟಿಗೆ ಹಂಚಿಕೊಂಡಿದ್ದೀರಿ. ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು. सावरकर माने तेज, सावरकर माने त्याग, सावरकर माने तप, सावरकर माने तत्व, सावरकर माने तर्क, सावरकर माने तारुण्य, सावरकर माने तीर, सावरकर माने तलवार, सावरकर माने तिलमिलाहट, सागरा प्राण तड़मड़ला, तलमड़ाती हुई आत्मा, सावरकर माने तितीक्षा,
सावरकर